ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಜ್ಞಾನಸುಖಸ್ವರೂಪಮಮಲಂ ಕ್ಷೀರಾಬ್ಧಿಮಧ್ಯಸ್ಥಲಂ ಯೋಗಾರೂಢಮತಿಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರ್ಯಕ್ಷಂ ಚಕ್ರಪಿನಾಕಸಾಭಯವರಾನ್ ವಿಪ್ರಾಣಮರ್ಕಚ್ಛವೀಂ ಛತ್ರೀಭೂತಫಣೀಂದ್ರಬಿಂದುಧವಲಂ ಲಕ್ಷ್ಮೀ ನೃಸಿಂಹಂ ಭಜೆ. ಅಮಾನವನಜಸ್ಥಾನ ಸರಸೀ ಕುಲಸಂಕುಲೆ ರಮಾಕುಲ್ಹಾಪುರಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸ ಲಕ್ಷ್ಮೀರ್ಮೇ ಪ್ರಸೀದತೋ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ಥಮಗುರೂನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಯೈರಹಂ ಸುಖವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಪತಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವರದೇಂದ್ರತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಶ್ರೀಮತ್ಸತ್ಯಾತ್ಮತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಷ್ಟಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುದರೆ ಧರ್ಮಾಧ್ಯಖಿಲ ಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ತರ ಪುರಾಣೇ ವೆಂಕಟಗಿರಿಮಾಹಾತ್ಮ್ಯೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ಮಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ದಿನ ಜನಕ ಮಹಾರಾಜ ಶತಾನಂದ ಪುರೋಹಿತರಿಂದ ವೆಂಕಟಗಿರಿಯ ಮಹಾತ್ಮೆಯನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಕೇಳ್ತಾ ಇದ್ದಾನೆ. ನಿನ್ನೆಯವರೆಗೂ ಶತಾನಂದರು ಆ ಜನಕ ಮಹಾರಾಜನಿಗೆ ಸ್ವಾಮಿ ಪುಷ್ಕರಣಿ ತೀರ್ಥದ ಬಗ್ಗೆ ಹಾಗೂ ಆ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಆಗತಕ್ಕಂತಹ ಪುಣ್ಯದ ಬಗ್ಗೆ, ಸಿಗತಕ್ಕಂತಹ ಪುಣ್ಯದ ಬಗ್ಗೆ ಹಾಗೂ ಅದರ ಮಹತ್ವವನ್ನ ಎಲ್ಲವನ್ನು ಹೇಳಿ ಕೊನೆಗೆ ಶ್ರೀನಿವಾಸ ಆ ವೆಂಕಟಗಿರಿಯಲ್ಲಿ ಆವಾಸ ಮಾಡೋದಕ್ಕಾಗಿ ಸ್ಥಾನವನ್ನ ಹುಡುಕ್ತಾ ಇದ್ದಾನೆ ಅಂತ ಇಲ್ಲಿವರೆಗೆ ಹೇಳಿದ್ರು. ವರಾಹದೇವರ ಬಲಗಡೆ ಭಾಗದಲ್ಲಿ ಒಂದು ತಿಂತ್ರಿಣಿ ವೃಕ್ಷವನ್ನ ನೋಡಿದ್ದಾನೆ. ಅದರ ಕೆಳಗಡೆ ಒಂದು ವಲ್ಮೀಕವನ್ನ ನೋಡಿದ್ದಾನೆ. ಆ ವಲ್ಮೀಕವೇ ತಾನು ಇರೋದಕ್ಕೆ ಯೋಗ್ಯವಾಗಿರತಕ್ಕಂತಹ ಸ್ಥಾನ ಎಂಬುದಾಗಿ ತಿಳಿದುಕೊಂಡು ಅಲ್ಲಿ ಶ್ರೀನಿವಾಸ ವಾಸವನ್ನ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಬಂದು 10,000 ವರ್ಷಗಳು ಆಗಿದೆ ಅಂತ ಶತಾನಂದ ಪುರೋಹಿತರು ಹೇಳ್ತಾ ಇದ್ದಾರೆ. ಆವಾಗ ಲಕ್ಷ್ಮೀದೇವಿ ಈ ಶ್ರೀನಿವಾಸ ವೈಕುಂಠವನ್ನ ಬಿಟ್ಟು ಬಂದಾದ ಮೇಲೆ ಅವನು ಊಟಕ್ಕೆ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ಚಿಂತೆಯನ್ನ ಮಾಡಿದ್ರು. ಮಾಡಿ
ಅವನಿಗೆ ಭೋಜನಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಹೇಳಿ ಬ್ರಹ್ಮದೇವರನ್ನ ಕರೆದು ನೀನು ಆಕಳಾಗು ಎಂಬುದಾಗಿ ಆಜ್ಞೆಯನ್ನ ಮಾಡಿದ್ದಾಳೆ. ಆ ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂತಹ ರುದ್ರದೇವರನ್ನ ಕರುವನ್ನಾಗಿ ಮಾಡಿದ್ದಾಳೆ. ಕರುವನ್ನಾಗಿ ಮಾಡಿ ಸ್ವಯಂ ಆ ಲಕ್ಷ್ಮೀದೇವಿ ಗೋಪಾಲಿಯಾಗಿದ್ದಾಳೆ. ಚೋಲರಾಜೋ ಗೃಹಂ ಪ್ರಾಪ್ಯ ದ್ರವ್ಯಮೂಲ್ಯ ವತ್ಸಕ ಬ್ರಹ್ಮಾಧೇನು ಶಿವೋ ವತ್ಸೋ ಗೋಪಾಲಿ ಕಮಲಾಲಯ ಪಶ್ಯಂತಿ ಪತಿಮಾರ್ಗಂ ತು ಚೋಲರಾಜಾನಂ ಅಭ್ಯಗಾತ್. ಈ ರೀತಿಯಾಗಿ ಆ ಶ್ರೀನಿವಾಸನಿಗೆ ಆಹಾರವನ್ನ ಪ್ರಕಲ್ಪಿಸುವುದಕ್ಕಾಗಿ ಲಕ್ಷ್ಮೀದೇವಿ ಚೋಲರಾಜನ ಮನೆಗೆ ಆ ಧೇನು ಮತ್ತು ಆ ಕರುವನ್ನ ಕರೆದುಕೊಂಡು ಹೋಗಿದ್ದಾಳಂತೆ. ಹೋದಾಗ ಆ ಚೋಲರಾಜ ಏನೋ ಒಂದು ಮುಖ್ಯವಾದ ಕಾರಣದಿಂದ ಹೊರಗಡೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರಬೇಕಾದ್ರೆ ಈ ಲಕ್ಷ್ಮೀದೇವಿ ಆ ಧೇನು ಮತ್ತು ಕರುವನ್ನ ತೆಗೆದುಕೊಂಡು ಹೋಗಿ ಮಾರಾಟವನ್ನ ಮಾಡೋದಕ್ಕಾಗಿ ನಾನು ಬಂದಿದ್ದೇನೆ, ಕಾರಣಾಂತರದಿಂದ ಬೇರೆ ಊರಿಗೆ ನಾನು ಹೋಗ್ತಾ ಇದ್ದೇನೆ, ಅಲ್ಲಿ ನನಗೆ ಅನಾನುಕೂಲ ಇರೋದ್ರಿಂದಾಗಿ ಈ ಆಕಳು ಮತ್ತು ಕರುವನ್ನು ಸಾಕುವುದು ನನ್ನ ಕೈಲಿ ಆಗ್ತಾ ಇಲ್ಲ, ಆದ್ದರಿಂದಾಗಿ ಈ ಆಕಳನ್ನ ನಿಮಗೆ ಮಾರಿ ಹೋಗುವ ಅಂತೆಂಬುದಾಗಿ ಬಂದಿದ್ದೇನೆ ಅಂತ ಹೇಳಿ ಆ ಚೋಲರಾಜನಿಗೆ ಲಕ್ಷ್ಮೀದೇವಿ ಹೇಳಿದಾಗ ಚೋಲರಾಜ ಅಂತಾನಂತೆ, ಯಾವ್ದಾದ್ರೂ ಒಂದು ಪದಾರ್ಥವನ್ನ ನಾವು ಕೊಳ್ಳಬೇಕಾದ್ರೆ ಅದರ ಕ್ವಾಲಿಟಿ, ಅದರ ಗುಣಗಳನ್ನೆಲ್ಲ ತಿಳಿದುಕೊಂಡು ಅಂತಹ ಪದಾರ್ಥಗಳನ್ನ ನಾವು ಕೊಂಡ್ಕೋತೀವಿ. ಆ ಚೋಲರಾಜ ಅಂತಾನಂತೆ, ಇವಾಗ ನನಗೆ ಸ್ವಲ್ಪ ಕೆಲಸದ ಕಾರ್ಯಭಾರ ಇರೋದ್ರಿಂದಾಗಿ ಆ ಕೆಲಸಕ್ಕೆ ಹೋಗಿ ಬಂದಾದ್ಮೇಲೆ ನಿನ್ನ ಹಸುವನ್ನ ನಾನು ಕೊಂಡುಕೊಳ್ತೇನೆ ವಿಚಾರಿಸಿ ಎಂಬುದಾಗಿ ಹೇಳಿ ಅವನ ಕೆಲಸಕ್ಕೆ ಯಾವ ಉದ್ದೇಶವನ್ನು ಇಟ್ಕೊಂಡು ಕೆಲಸಕ್ಕೆ ಹೋಗಿದ್ನೋ ಆ ಕೆಲಸ ತಕ್ಷಣದಲ್ಲಿಯೇ ಆಗಿದೆ ಅಂತೆ. ಆದಾಗ ಮತ್ತೆ ಮನೆಗೆ ಬಂದು ಆ ಗೋಪಾಲಿಗೆ ಹೇಳ್ತಾನಂತೆ, ನಿನ್ನ ಧೇನು ಎದುರಿಗೆ ಬಂದಿದ್ದರಿಂದ ನನ್ನ ಕೆಲಸ ಬಹಳ ಸುಗಮವಾಗಿ ಆಗಿ ಹೋಯಿತು, ಆ ಕೆಲಸವಾಗಿರೋದ್ರಿಂದಾಗಿ ನನಗೆ ಬಹಳ ಸಂತೋಷವಾಗಿದೆ, ಆದ್ರಿಂದಾಗಿ ನಿನ್ನ ಆಕಳುಗಳನ್ನು ನಾನು ಕೊಂಡುಕೊಳ್ತೇನೆ ಅಂತ ಹೇಳಿ ಆ ಚೋಲರಾಜ ಹೇಳ್ತಾನಂತೆ. ನಾವು ಹೊರಗಡೆ ಹೋಗಬೇಕಾದ್ರೆ ಶಕುನಶಾಸ್ತ್ರದಲ್ಲಿ ಹೇಳ್ತಾರೆ, ಇಂತಹ ಪದಾರ್ಥಗಳನ್ನ ನಾವು ಏನಾದ್ರೂ ಅಕಸ್ಮಾತ್ ಆಗಿ ಕಂಡರೆ ಅವೆಲ್ಲವೂ ಕೂಡ ಶುಭ ಶಕುನ ಅಂತ ಹೇಳ್ತಾರೆ. ಯಾವ್ಯಾವ್ದು ಕಾಣಿಸ್ಬೇಕು ನಮಗೆ ಅಂತಂದ್ರೆ ಕನ್ಯಾ, ಗೌ, ಭೇರಿ, ಶಂಖ, ದಧಿ, ಫಲ, ಕುಸುಮ, ಪಾವಕಂ ದೀದೀಪ್ಯಮಾನಂ ಅಂತ ಹೇಳ್ತಾರೆ. ಯಾನಂ ವಾ ವಿಪ್ರಯುಗ್ಮಂ ಹಯಗಜ ವೃಷಭಂ ಪೂರ್ಣಕುಂಭದ್ವಯಂಚ ಉದ್ಧೃತ್ಯ ಆಧೇಯ ಕುಂಭಂ ಜಲಂ ಚರಯುಗಲಂ ಸಿದ್ಧಮನ್ನಂ ಶವಂ ವಾ. ಇಷ್ಟು ಪದಾರ್ಥಗಳು ನಮಗೇನಾದರೂ ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಕಂಡರೆ ಅದನ್ನ ಶುಭ ಅಂತ ಹೇಳ್ತಾರೆ. ಯಾವ್ಯಾವುದು? ಕನ್ಯಾ, ವಿವಾಹ ವಯಸ್ಕಳಾಗಿರ್ತಕ್ಕಂತಹ ಕನ್ಯೆ, ವಿವಾಹ ಯೋಗ್ಯಳಾಗಿರ್ತಕ್ಕಂತಹ ಕನ್ಯೆ, ಅವಳು ಪ್ಯಾಂಟ್ ಶರ್ಟ್ ಹಾಕೊಂಡವಳು ಇರಬಾರದು, ಸೀರೆ ಉಟ್ಟುಕೊಂಡು ಭಾರತೀಯ ಸಂಸ್ಕೃತಿಯನ್ನೆಲ್ಲ ಆಚರಣೆ ಮಾಡಿಕೊಂಡು ಸತ್ಮರಮದಲ್ಲಿ ಆಸಕ್ತಿ ಉಳ್ಳವಳಾಗಿರ್ಬೇಕು, ಹಿರಿಯರಲ್ಲಿ ಗೌರವ ಉಳ್ಳವಳಾಗಿರ್ಬೇಕು. ಅಂತಹ ಕನ್ಯೆ ಏನಾದರೂ ನಾವು ಹೋಗಬೇಕಾದ್ರೆ ಕಂಡ್ರೆ ಅದು ಶುಭ ಶಕುನ ಅಂತ ಹೇಳ್ತಾರೆ. ಗೌ, ಹಸು ಕಾಣಿಸ್ಬೇಕು, ಆಕಳು ಕಾಣಿಸ್ಬೇಕು ಅಂತ ಹೇಳ್ತಾರೆ. ಭೇರಿ, ಹೇಗೆ ದೇವಸ್ಥಾನಗಳಲ್ಲಿ, ಕೆಲವೊಂದು ದೇವಸ್ಥಾನಗಳಲ್ಲಿ, ಈಶ್ವರನ ದೇವಸ್ಥಾನಗಳಲ್ಲಿ ಭೇರು ದುಂದುಬಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ, ಭೇರಿ ಢಕ್ಕ ಇತ್ತಲ್ಲ, ಅಂತಹ ಭೇರಿ ಕಂಡರೆ ಅದು ಶುಭ ಶಕುನ ಅಂತ ಹೇಳ್ತಾರೆ. ಇನ್ನೊಂದು ಶಂಖ, ದಧಿ, ಮೊಸರು, ಗಟ್ಟಿಯಾಗಿರ್ತಕ್ಕಂತಹ ಮೊಸರನ್ನ ನಾವು ಹೊರಗಡೆ ಉತ್ತರ ಭಾರತದ ಕಡೆ ಹಾಗೂ ಈ ಕಡೆ ಕೂಡ ಕೆಲವರ ಮನೆಯಲ್ಲಿ ಆಚರಣೆ ಉಂಟು. ಪರೀಕ್ಷೆ ಬರೀಲಿಕ್ಕೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಸಕ್ಕರೆ ಮತ್ತು ಮೊಸರನ್ನ ತಿನ್ನಿಸಿಕೊಂಡು ಕಳಿಸ್ತಾರೆ, ಅದು ಶಕುನ ಶಾಸ್ತ್ರ ಅಂತ ಹೇಳ್ತಾರೆ. ಹೊರಗಡೆ ಹೋಗ್ಬೇಕಾದ್ರೆ ಮೊಸರನ್ನ ತಿಂದು ಹೋಗ್ಬೇಕು ಅಂತ ಹೇಳ್ತಾರೆ, ಒಂದು ತೀರ್ಥಹೊಂಡದಷ್ಟು ಮೊಸರನ್ನ ತಿಂದು ಹೋಗ್ಬೇಕು ಅಂತ ಹೇಳ್ತಾರೆ. ದಧಿ ಮತ್ತು ಫಲ, ಹಣ್ಣುಗಳು ಏನಾದ್ರೂ ಕಂಡರೆ ಅದನ್ನ ಶುಭ ಅಂತ ಹೇಳ್ತಾರೆ. ಕುಸುಮ, ಹೂಗಳು. ದೀದೀಪ್ಯಮಾನವಾಗಿರ್ತಕ್ಕಂತಹ ಪಾವಕ ಅಂದ್ರೆ ಅಗ್ನಿ. ಆ ಅಗ್ನಿ ಹೇಗಿರ್ಬೇಕು ಅಂದ್ರೆ ಹೊಗೆ ಬರ್ತಾ ಇರಬಾರದು, ನಿಗಿ 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 ಕೆಂಡ ಇರಬೇಕು. ಹೊಗೆ ಬರದೇ ಇರತಕ್ಕಂತಹ ಕೆಂಡವನ್ನ ನಾವು ಯಜ್ಞವನ್ನ ಮಾಡಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಸುವಾಸಿನ್ಯ ಅಂತ ಅಂದ್ರೆ ಶ್ರೋತ್ರಿಯಾಗಾರ ಸ್ವಗೃಹಾತ್ವ ಸಮೃದ್ಧಂ ನಿರ್ಧೂಮಗ್ನಿಂ ಆಹೃತ್ಯ ಅಂತ ಹೇಳ್ತಾರೆ. ನಿರ್ಧೂಮವಾಗಿರ್ತಕ್ಕಂತಹ ವನ್ನಿಯನ್ನ ಯಜ್ಞಕ್ಕೆ ಬಳಸಬೇಕು ಅಂತ. ನಾವು ಯಜ್ಞಕ್ಕೆ ವನ್ನಿಯನ್ನ ತೆಗೆದುಕೊಂಡು ಬಂದಾಗ ಅದರಲ್ಲಿ ಧೂಮ ಇರಬಾರದು ಅಂತ ಹೇಳ್ತಾರೆ. ಅಂತಹ ನಿಗಿ ಕೆಂಡಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಅಗ್ನಿಯ ಸ್ಥಾಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ಅಗ್ನಿ ಏನಾದ್ರೂ ಕಣ್ಣಿಗೆ ಬಿದ್ರೆ ಅದು ಶುಭ ಶಕುನ. ಯಾನಂ ವಾ ವಿಪ್ರಯುಗ್ಮಂ ವಾ. ಯಾನ ಅಂತಂದ್ರೆ ಪಲ್ಲಕ್ಕಿ,
ನಾವು ರಥೋತ್ಸವನ್ನೆಲ್ಲ ಪಲ್ಲಕ್ಕಿ ಉತ್ಸವನೆಲ್ಲ ಮಾಡ್ತೀವಲ್ಲ, ಅದನ್ನ ಯಾನ ಅಂತ ಕರೀತಾರೆ. ಆ ಪಲ್ಲಕ್ಕಿ ಏನಾದರೂ ಕಂಡರೆ, ದೇವರನ್ನ ಕರೆದುಕೊಂಡು ಹೋಗ್ತಕ್ಕಂತಹ ಪಲ್ಲಕ್ಕಿ ಏನಾದರೂ ಕಂಡರೆ ಅದು ಶುಭ ಶಕುನ. ವಿಪ್ರಯುಗ್ಮ, ಬ್ರಾಹ್ಮಣ ದ್ವಯರು ಕಾಣಿಸ್ಬೇಕು ಅಂತ. ಮನೆಗೆ ಒಬ್ಬನೇ ಬ್ರಾಹ್ಮಣ ಬರಬಾರದು ಅಂತಾನು ಹೇಳ್ತಾರೆ. ಆದ್ರಿಂದಾಗಿ ಊಟಕ್ಕೆ ಹೇಳಬೇಕಾದ್ರೆ ಇಬ್ಬರು ಬ್ರಾಹ್ಮಣರನ್ನ ಊಟಕ್ಕೆ ಹೇಳಬೇಕು, ಒಬ್ಬರನ್ನೇ ಹೇಳಬಾರದು. ವಿಪ್ರಯುಗ್ಮಂಬ ಹಯ ಗಜ ವೃಷಭಂ, ಹಯ ಕುದುರೆ, ಕುದುರೆ ಕಾಣಿಸ್ಬೇಕು, ಆನೆ ಕಾಣಿಸ್ಬೇಕು. ವೃಷಭ ಅಂದ್ರೆ ಎತ್ತು, ಎತ್ತು ಕಂಡರೆ ಇವೆಲ್ಲವೂ ಕೂಡ ಶುಭ ಶಕುನ. ಪೂರ್ಣ ಕುಂಭ ದ್ವಯಂಚ, ಎರಡು ಪೂರ್ಣ ಕುಂಭಗಳು ಕಾಣಿಸ್ಬೇಕಂತೆ, ಕೊಡಗಳು, ನೀರು ತುಂಬಿರತಕ್ಕಂತಹ ಕೊಡಗಳು ಕಾಣಿಸ್ಬೇಕು. ಆಧೃತ್ಯ ಆಧೇಯ ಕುಂಭ ಜಲಂ, ಯಾರಾದ್ರೂ ಹೆಣ್ಣು ಮಗಳು ನಾವು ಅಕಸ್ಮಾತ್ ಆಗಿ ಹೋಗ್ತಾ ಇರಬೇಕಾದ್ರೆ ಅವಳೇನಾದ್ರೂ ಪೂರ್ಣ ಕುಂಭವನ್ನ ಹೊತ್ಕೊಂಡು ಬರ್ತಾ ಇದ್ಲಂದ್ರೆ ಅಂತಹ ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಅದನ್ನ ಶುಭ ಶಕುನ ಅಂತ ಹೇಳ್ತಾರೆ. ಜಲಚರ ಯುಗಲಂ ಸಿದ್ಧಮನ್ನಂ ಶವಂ ವಾ, ಹೊರಗಡೆ ಹೋಗ್ಬೇಕಾದ್ರೆ ಅನ್ನ ಸಿದ್ಧವಾಗಿರ್ಬೇಕು. ಸಿದ್ಧವಾಗಿ ಅಂದ್ರೆ ಅಡಿಗೆಯನ್ನ ಮಾಡಿ ದೇವರ ನೈವೇದ್ಯಕ್ಕೆ ಹೇಗೆ ಸಿದ್ಧವಾಗಿರ್ತಕ್ಕಂತಹ ಅನ್ನವನ್ನ ತಟ್ಟೆಂದು ತೆಗೆದ್ರೆ ಹೊಗೆ ಬರ್ತದಲ್ಲ ಅನ್ನ, ಅಂತಹ ಸಿದ್ಧವಾಗಿರ್ತಕ್ಕಂತಹ ಅನ್ನವನ್ನ ತೆಗೆದುಕೊಂಡು ಅದನ್ನು ನೋಡಿಕೊಂಡು ಹೋದರೆ ನಮ್ಮ ಕೆಲಸ ಆಗ್ತದೆ ಅಂತ ಹೇಳ್ತಾರೆ. ಕೊನೆಗೆ ಶವಂಬ, ಶವದ ದರ್ಶನ ಏನಾದ್ರೂ ಹೋಗ್ಬೇಕಾದ್ರೆ ಆಯ್ತು ಅಂದ್ರೆ ಅದನ್ನು ಕೂಡ ಶುಭ ಶಕುನ ಅಂತ ಹೇಳ್ತಾರೆ. ಹೀಗೆ ಶಕುನಗಳನ್ನ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ಶಕುನಗಳು ಕಂಡಾಗ ನಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದಾಗ, ಈ ಆಕಾಶ ಯಾರು ಈ ಚೋಲ ಮಹಾರಾಜ ಹೋಗ್ತಾ ಇರ್ಬೇಕಾದ್ರೆ ಗೋಪಾಲಿ ಬಂದಿದ್ದಾಳೆ, ಸಾಕ್ಷಾತ್ ಮಹಾಲಕ್ಷ್ಮಿ, ಅದರ ಜೊತೆಗೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು ಬಂದಿರೋದ್ರಿಂದಾಗಿ ಆ ಚೋಳರಾಜನ ಕೆಲಸ ಸುಗಮವಾಗಿ ಆಗಿದೆ. ಬಹಳ ಸಂತೋಷ ಪಟ್ಟು ಆ ಎರಡು ಕರು ಹಾಗೂ ಹಸುಗಳನ್ನ ಇವನು ಕೊಂಡುಕೊಂಡಿದ್ದಾನೆ. ಆ ಲಕ್ಷ್ಮೀ ದೇವಿ ವಿಕ್ರೀತ್ವಾ ಗಾಂ ಮಹಾಲಕ್ಷ್ಮಿ ಜಗಾಮ ನಿಜಧಾಮ ಚ ಬಹುಕ್ಷೀರ ಪ್ರದಾಂ ತಾಂಸಃ ಪುತ್ರಾರ್ಥಮ ಕರೋತ್ತದ. ಈ ಚೋಳ ಮಹಾರಾಜ ಆ ಹಸುವನ್ನ ತೆಗೆದುಕೊಂಡು, ಲಕ್ಷ್ಮೀದೇವಿ ಹೇಳಿ ಹೋಗಿರ್ತಾಳೆ, ಇದು ಹಾಲು ಎಷ್ಟು ಕೊಡ್ತದೆ ದಿನಕ್ಕೆ ಅಂತ ಕೇಳಿದಾಗ, ನೀವು ಕರ್ಕೊಂಡಷ್ಟು ಹಾಲನ್ನು ಕೊಡ್ತದೆ, ಹಾಲು ಖಾಲಿನೇ ಆಗೋದಿಲ್ಲ ಈ ಹಸುವಿನಲ್ಲಿ ಅಂತ. ಈ ಗೌಳಿಗರೆಲ್ಲ ಹಾಲು ಮಾಡ್ತಿರ್ತಾರಲ್ಲ, ಅವರು ಹಾಲನ್ನ ಕರ್ಕೋಬೇಕಾದ್ರೆ ಮೊದಲಿಗೆ ಏನ್ ಮಾಡ್ತಾರೆ, ಕರುವನ್ನು ಬಿಡ್ತಾರೆ. ಹಸುವನ್ನ ತಗೊಳ್ಳೋರು ಯಾರು ಸುಮ್ಮನೆ ಖಾಲಿ ಹಸು ತಗೊಳ್ಳಲ್ಲ, ಅದು ಕರು ಇದ್ರೆ ಮಾತ್ರ ಅಂತ ಹಸುವನ್ನು ಕೊಂಡ್ಕೋತಾರೆ. ಕರು ಇರತಕ್ಕಂತಹ ಹಸು ಮಾತ್ರ ಹಾಲು ಕೊಡ್ತದೆ. ಈ ಗೌಳಿಗೆಯರು ಹಾಲು ಕರ್ಕೋಬೇಕಾದ್ರೆ ಮೊದಲಿಗೆ ಹಸುವನ್ನ ಬಿಟ್ಟು, ಇದು ಕರುವನ್ನ ಬಿಟ್ಟು, ಅದು ಸ್ವಲ್ಪ ಕುಡದಾದ್ಮೇಲೆ ಅದನ್ನ ಜಗ್ಗಿ ಎಳೆದು ಕಟ್ಟು ಆಮೇಲೆ ಇವ್ರು ಹಾಲನ್ನು ಕರ್ಕೋತಾರೆ. ಯಾಕಪ್ಪ ಅಂತಂದ್ರೆ ಕರುವಿನ ಮೇಲೆ ಇರತಕ್ಕಂತಹ ವಾತ್ಸಲ್ಯದಿಂದ ಹಸು ಏನ್ ಮಾಡ್ತದೆ, ಎಲ್ಲಾ ಹಾಲನ್ನ ಸುರಿಸ್ತದೆ. ಅದು ಸುರಿಸಿದಾಗ ಇವರ ಹಾಲನ್ನ ಕರ್ಕೋತಾರೆ. ಆ ಹಸು ಕೂಡ ಭಾರಿ ಬುದ್ಧಿವಂತ ಇರ್ತದೆ. ಆ ಕರುವಿಗೆ ಎಷ್ಟು ಬೇಕು ಅಷ್ಟು ಹಾಲನ್ನ ತಾನು ಇಟ್ಕೊಂಡು ಮಿಕ್ಕಿದ್ದನ್ನ ಮಾತ್ರ ಈ ಗೌಳಿಗರಿಗೆ ಕೊಡ್ತದೆ. ಆದ್ರಿಂದಾಗಿ ಈ ಹಸುವನ್ನ ಆ ಚೋಳ ಮಹಾರಾಜ ಏನ್ ಮಾಡ್ತಾನೆ ಅಂತಂದ್ರೆ, ಇದು ಹಸು ಬಹಳ ತುಂಬಾ ಸುಂದರವಾಗಿದೆ ನೋಡೋದಕ್ಕಾಗಿ, ಶ್ವೇತವರ್ಣದ್ದು, ಈ ಹಸುವಿನ ಹಾಲನ್ನ ಮಾತ್ರ ನಮ್ಮ ಮಗನಿಗೆ ಕುಡಿಲಿಕ್ಕಾಗಿ ಬಳಸ್ರಿ ಅಂತ ಹೇಳಿ ರಾಣಿಗೆ ಹೇಳ್ತಾನೆ. ಅವಾಗ ಹಸು ವಿಶೇಷವಾಗಿ ಗೋಪಾಲಕರನ್ನ ಕರೆದು ಹೇಳ್ತಾನೆ. ಆವಾಗ ಗೋಪಾಲಕ ಆಗ್ಲಿ ಅಂತ ಹಸುವನ್ನ ತೆಗೆದುಕೊಂಡು ಹೋಗಿ ಚೋಳರಾಜನ ಏನು ಒಂದು ಹಸುವಿನ ಸಮೂಹ ಇರ್ತದೋ ಅದ್ರ ಜೊತೆಗೆ ಸೇರಿಸ್ತಾನೆ. ತಥೋಧೇನು ಸಹಸ್ರೇಣ ಸಾಕಂ ಶ್ರೀ ವೆಂಕಟಾಚಲಂ ಸಾಗೌರ್ಗಚ್ಚತಿ ನಿತ್ಯಂ ವೈ ರಮಾನಾಥಂ ವಿಚಿನ್ವತಿ ತತ್ರ ತತ್ರ ಸಮಾಜಿಜ್ಞನ್ ಭೂಧರೇಂದ್ರ ವೃಷಾಕಪಿಂ ಚಿನೋತಿ ಸ್ಮ ಸರ್ವತ್ರ ಧೇನುರೂಪಿ ವಿಧಿಸ್ತತ. ಸರಿ ಅಂತ ಲಕ್ಷ್ಮೀದೇವಿ ಬಂದು ಈ ಚೋಳರಾಜನಿಗೆ ಆಕಳನ್ನ ಮಾರಿ ಹೋದ ಮೇಲೆ ಇದ್ರದಕ್ಕೇನು ಮುಖ್ಯ ಕೆಲಸ, ಶ್ರೀನಿವಾಸನನ್ನ ಹುಡುಕಬೇಕು, ಅವನಿಗೆ ಹಾಲನ್ನ ಅಭಿಷೇಕವನ್ನು ಮಾಡಬೇಕು. ಪ್ರತಿನಿತ್ಯ ಈ ಹಸು ಹೋಗ್ತಾ ಇರ್ತಿತ್ತಂತೆ ಎಲ್ಲಾ ಹಸುಗಳ ಹಿಂಡನ ಜೊತೆಗೆ ಹೋದಾಗ ಅದನ್ನ ಮೂಸು ನೋಡ್ತಾ, ಸ್ಥಳದ ಮೂಸನ್ನ ನೋಡ್ತಾ 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 ಶ್ರೀನಿವಾಸನನ್ನ ಹುಡುಕ್ತಾ ಇತ್ತಂತೆ. ಹೀಗೆ ಪ್ರತಿನಿತ್ಯವೂ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಆ ಆಕಳಿನ ರೂಪದಲ್ಲಿ ಇರತಕ್ಕಂತಹ ಬ್ರಹ್ಮದೇವರಿಗೆ ಶ್ರೀನಿವಾಸ ಇರತಕ್ಕಂತಹ ಸ್ಥಳ ಗೊತ್ತಾಗ್ಬಿಡುತ್ತದೆ. ವಲ್ಮೀಕಸ್ಥಂ ಹರಿಜ್ಞಾತ್ಮ ತುತೋಷ ಮನಸಾ ವಿಧಿಹಿ, ಹುತ್ತಿನ ಸಮೀಪದಲ್ಲಿ ಶ್ರೀನಿವಾಸ ಇದ್ದಾನೆ, ಹುತ್ತಿನಲ್ಲಿ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ಪ್ರತಿನಿತ್ಯ ಹೋಗಿ ಆ ಹುತ್ತಿನ ಮೇಲೆ ನಿಂತುಕೊಂಡು ಸಮಚಿಚ್ಚಂಚ ವಲ್ಮೀಕಂ ಸಮಂತಾತ್ ಕ್ಷೀರಧಾರಯ ತಥಾ ಪ್ರವೃತಿ ನಿತ್ಯಂ ತು ರಾಜಧೇನು ಗಣೈಸ್ಸಹ. ಶ್ರೀನಿವಾಸ ಸಿಕ್ಕಿದ್ದಾನೆ ಬ್ರಹ್ಮದೇವರಿಗೆ, ಪ್ರತಿನಿತ್ಯ ಎಲ್ಲಾ ಆಕಳುಗಳ ಜೊತೆಗೆ ಹೋಗೋದು, ಎಲ್ಲಾ ಆಕಳುಗಳು ಮೇಯ್ತಾ ಇರಬೇಕಾದ್ರೆ ಈ ಬ್ರಹ್ಮದೇವರು ಮಾತ್ರ ಆ ವಲ್ಮೀಕದ ಮೇಲೆ ಹೋಗಿ ತನ್ನಗೆ ಇರ್ತಕ್ಕಂತಹ ಎಲ್ಲ ಹಾಲನ್ನು ಕೂಡ ಶ್ರೀನಿವಾಸನ ಮೇಲೆ ಅಭಿಷೇಕವನ್ನು ಮಾಡ್ತಾ ಇತ್ತು. ಶ್ರೀನಿವಾಸ ಆ ಹಾಲನ್ನು ಕೂಡ ಅಲ್ಲೇ ಮಲ್ಕೊಂಡ್ಬಿಡ್ತಿದ್ದ. ಹೀಗೆ ಪ್ರತಿನಿತ್ಯವೂ ಮಾಡ್ತಾ ಇರಬೇಕಾದ್ರೆ ಅವಾಗ ಒಂದು ದಿನ ಆ ಚೋಳರಾಜನ ಹೆಂಡತಿ ಮಹಾರಾಣಿ ಅವಳು ಈ ಗೋಪಾಲಕನನ್ನ ಕೇಳ್ತಾಳಂತೆ, ಅಲ್ಲಪ್ಪ ಗೋಪಾಲ, ಈ ಹೊಸ ಆಕಳು ಬಂದು ಇಷ್ಟು ದಿನ ಆಯ್ತು, ಒಂದು ದಿನ ಆದ್ರೂ ತಗೊಂಡ ಹಾಲನ್ನ ನನ್ನ ಮಗನಿಗೆ ಕೊಟ್ಟಿಯ ನೀನು?
ನಾನು ಹೋಗ್ಲಿ ಬಿಡು, ಇವತ್ತು ತರ್ತಾನೆ ನಾಳೆ ತರ್ತಾನೆ, ಇವತ್ತು ತರ್ತಾನೆ ನಾಳೆ ತರ್ತಾನೆ ಅಂತ ನಾನು ಬಿಟ್ಟಿದ್ದೀನಿ. ಇಷ್ಟು ದಿನ ಆಯ್ತು, ಒಂದು ದಿನ ಒಂದು ಸ್ವಲ್ಪ ಹಾಲನ್ನು ಕೂಡ ತಂದು ನೀನು ನನ್ನ ಮಗನಿಗೆ ಕೊಟ್ಟಿಲ್ಲ. ನನ್ನ ಮಗನಿಗಾಗಿ ಇದನ್ನ ಇಡು ಅಂತ ಮಹಾರಾಜರು ಬೇರೆ ಹೇಳಿದ್ದಾರೆ. ಹಾಲನ್ನು ನೀನು ಯಾಕೆ ಕೊಡ್ತಾ ಇಲ್ಲ? ಗವಾಂಪಾಲಕ ದುರ್ಬುದ್ಧೆ ಪಯೋಸ್ಯ ಕಿಂಕರೋಶಿರೆ. ಆ ಹಾಲನ್ನು ಏನು ನೀನು ಸ್ಪೆಷಲ್ ರೇಟಿಗೆ ಮಾರಾಟ ಮಾಡ್ತಾ ಇದೆಯಾ ಹೊರಗಡೆ, ಅಥವಾ ನೀನ್ ಕುಡಿಲಿಗತ್ತೀಯ, ಅಥವಾ ಕರು ಕುಡಿತಾ ಇದೆಯಾ? ತ್ವಂ ಕಿಂ ಭುಂಕ್ಷೆ ಅಥವಾ ವತ್ಸೋ ಭುಂಕ್ತೇವ ವದಭೋರುತಂ ಇತಿ ರಾಜ್ಞಿ ವಚಶ್ರುತ್ವ ಗೋಪಾಲೋ ಭಯವಿಹ್ವಲಃ. ಆ ಪ್ರಾಣಿ ಬಹಳ ಝಬರಿಸಿ ಕೇಳಿದಾಗ ಗೋಪಾಲಕನಿಗೆ ಭಯ ಆಗೋಗ್ಬಿಡುತ್ತೆ. ಭಯಗೊಂಡು ಗೋಪಾಲ ಹೇಳ್ತಾನಂತೆ ಆ ರಾಣಿಗೆ, ನಜಾನೇಹಂ ಚ ತತ್ಕರ್ಮ ನಮಯಾ ಪಿಬತೆ ಭಯ. ಮಹಾರಾಣಿಯವರೇ, ನಾನು ಖಂಡಿತವಾಗಿ ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಹಾಲನ್ನ ನಾನು ಕುಡಿದಿಲ್ಲ. ಇದುವರೆಗೂ ನಾನು ಹಾಲು ಕರೆದ್ರೂ ಕೂಡ ಗೋವಿನಿಂದ ಒಂದು ದೊಡ್ಡ ಹಾಲನ್ನು ಕೂಡ ನಾನು ಕರೀಲಿಕ್ಕಾಗಿಲ್ಲ, ಅದು ಸಿಕ್ಕೂ ಇಲ್ಲ. ಆ ಹಾಲನ್ನೆಲ್ಲ ಕರು ಕುಡಿತದೋ, ಅಥವಾ ಈ ಆಕಳೆ ಹಾಲು ಕೊಡೋದಿಲ್ಲೋ, ಅಥವಾ ಆಕಳನ್ನ ಮಾರಾಟ ಮಾಡೋಳು ಮೋಸ ಮಾಡಿ ಇಂತಹ ಹಸುವನ್ನು ಕೊಟ್ಟೋಗಿದ್ದಾಳೋ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ದಿನವೂ ಕೂಡ ಅದು ಹಾಲನ್ನ ಕೊಟ್ಟಿಲ್ಲ ಎಂಬುದಾಗಿ ಹೇಳಿದಾಗ ಆ ಮಹಾರಾಣಿಗೆ ಬಹಳ ಸಿಟ್ಟು ಬಂದ್ಬಿಡುತ್ತದೆ. ಆಕಳು ನೋಡ್ಲಿಕ್ಕೆ ಅಷ್ಟು ಚಂದಾಗಿ ದಷ್ಟಪುಷ್ಟವಾಗಿದೆ, ಕರು ಬೇರೆ ಅದರ ಜೊತೆಗೆ ಇರ್ತದೆ. ಇಂತಹ ಆಕಳಿಗೆ ನೀನು ಅಪವಾದವನ್ನು ಕೊಡ್ತೀಯ, ಹಾಲೇ ಅದು ಕೊಡೋದಿಲ್ಲ ಅಂತ ಹೇಳಿ ಹಾಲನ್ನು ನೀನೇ ಕುಡಿದು ಅಥವಾ ಮಾರಾಟ ಮಾಡಿ ಸುಳ್ಳು ಹೇಳ್ತಾ ಇದ್ದೀಯಾ ಎಂಬುದಾಗಿ ಹೇಳಿ ಆ ಗೋಪಾಲಕನಿಗೆ ಬಾರ್ಕೋಲು ತರಿಸಿ ಹೊಡಿತಾಳಂತೆ. 100 ಚಡಿಯೇಟುಗಳನ್ನು ಕೊಡ್ತಾಳಂತೆ. ತತಃ ಪರೇ ದಿನೇ ಪ್ರಾಪ್ತೆ ತಾಡಿತೋ ರಾಜಭಾರ್ಯಯ ಕಂಠಾಂಗ್ರಿಬದ್ಧರಜ್ಜುಂ ತಾಂ ತ್ಯಕ್ವಾ ತತ್ಪೃಷ್ಟತೋ ಯಯೋ ಧೇನುಶೇಷ ಚಲಂ ತತ್ರ ವಲ್ಮೀಕೆ ಹರಿಮಂದಿರೆ ಅಭಿಷೇಕಂ ಚಕಾರೋಶೋ ಸ್ವಪಯೋಧರ ಧಾರಕೈಹಿ. ಈ ರೀತಿಯಾಗಿ ಬಾರ್ಕೋಲಿನಿಂದ ಹೊಡೆದಾದ ಮೇಲೆ ಆ ಗೋಪಾಲನಿಗೆ ಬಹಳ ದುಃಖ ಆಯ್ತು, ಬಹಳ ನೋವಾಯ್ತು. ಅಳಕೋತ ಮನೆಗೆ ಬಂದ. ರಾತ್ರಿ ಮಲ್ಕೊಂಡಾಗ ಯೋಚನೆ ಮಾಡ್ದ, ನಾನು ಏನೂ ತಪ್ಪು ಮಾಡದೆ ಹೊಡೆತ ತಿನ್ನಲ್ಲ ನಾನು ಅಂತ ಹೇಳಿ ಯೋಚನೆಯನ್ನ ಮಾಡಿ ಮಾರನೆಯ ದಿನ ಹಾಗಾದ್ರೆ ಈ ಹಸು ಏನ್ ಮಾಡುತ್ತೆ ಎಂಬುದಾಗಿ ನೋಡಬೇಕು ಅಂತ ಹೇಳಿ ಆ ಹಸುವನ ಹಗ್ಗ ಬಿಚ್ಚಿ ಹಂಗೆ ಬಿಟ್ಟಿದ್ದಾನೆ. ಅದು ಪ್ರತಿನಿತ್ಯ ಎಲ್ಲಿ ಹುಲ್ಲು ಮೇಯ್ಬೇಕಿದು, ಕೆಳಗಡೆ ನಾರಾಯಣಪುರದಲ್ಲಿ ಹುಲ್ಲನ್ನ ಮೇಯ್ಲಿಕ್ಕೆ ಆಗೋದಿಲ್ಲ, ಅದು ಬೆಟ್ಟಕ್ಕೆ ಹೋಗ್ಬೇಕು. ಬೆಟ್ಟಕ್ಕೆ ಹೋದ್ರೆ ಸಮೃದ್ಧವಾಗಿರ್ತಕ್ಕಂತಹ ಹುಲ್ಲುಗಾವಲು ಇರ್ತದೆ, ಅಲ್ಲಿ ಹುಲ್ಲನ್ನ ಮೇಯ್ಬೇಕು. ಎಲ್ಲಾ ಆಕಳುಗಳು ಕೂಡ ಹುಲ್ಲನ್ನ ಮೇಯ್ತಾ ಇದ್ರೆ ಇದು ಹೋಗಿ ಆ ವರಾಹ ದೇವರ ದೇವಸ್ಥಾನದ ಪಕ್ಕ ಏನು ಹುತ್ತು ಇತ್ತು ಆ ಹುತ್ತಿನ ಮೇಲೆ ನಿಂತುಕೊಂಡು ಹಾಲನ್ನ ಸುರಿಸ್ತಾ ಇದೆ. ಅದನ್ನ ನೋಡಿ ಗೋಪಾಲನಿಗೆ ಭಾರಿ ಕೋಪ ಬಂತು. ಕೋಪ ಬಂದು ಈ ದುಷ್ಟ ಆಕಳು ಹಾಲನ್ನೆಲ್ಲ ತೆಗೆದುಕೊಂಡು ಬಂದು ಹುತ್ತಿನ ಮೇಲೆ ಸುರಿಸಿ ಹಾವಿಗೆ ಅಭಿಷೇಕವನ್ನು ಮಾಡ್ತಾ ಇದೆ. ಇದು ಮಾಡಿದ ಕೆಲಸದಿಂದ ನಾನು ಹೊಡೆದು ತಿನ್ಬೇಕಾಯ್ತು. ಬೇಕಾದ್ದಾಗ್ಲಿ ಏನಿದ್ರು ಮಹಾರಾಣಿಯವರು ಹೊಡೆದೇ ಹೊಡಿತಾರೆ, ನನ್ನ ಮೇಲೆ ವಿಶ್ವಾಸ ಮಾಡೋದಿಲ್ಲ. ಇದನ್ನ ಕೊಂದೇ ತೀರೋಣ, ಇನ್ನೊಂದೆರಡು ಏಟು ಹೊಡ್ಸ್ಕೊಂಡ್ರೆ ಚಿಂತಿಲ್ಲ, ಆದ್ರೆ ಈ ಹಸುವನ್ನ ಕೊಂದ್ ಹಾಕಿಬಿಡೋಣ ಎಂಬುದಾಗಿ ಹೇಳಿ ಗೋಪಾಲಕನಿಗೆ ಭಾರಿ ಸಿಟ್ಟು ಬಂದು ಕೊಡ್ಲಿಯನ್ನು ತೆಗೆದುಕೊಂಡು ಆ ಆಕಳಿಗೆ ಅಲ್ಲಿದೆ ಬೀಸಿದ್ದಾನೆ. ಭೀಸಿದಾಗ ತಾಂ ದೃಷ್ಟ ದೇನುಪಃ ಕೋಪಾತ್ ಕುಠಾರಂ ಹಸ್ತಮಾತ್ರಕಂ ಉದ್ಧತ್ಯ ತರಸಾಗಾಂಚ ವಧೋದ್ಯೋಗಂ ಸಮಾಚರತ್. ತದಾ ವಲ್ಮೀಕ ಗಸ್ವಾಮಿ ವಾತ್ಸಲ್ಯಂ ದರ್ಶಯನ್ ಹರಿಹಿ ಸ್ವವಕ್ತ ಹನನಂ ಲೋಕೆ ಆತ್ಮಾರ್ಥಂ ಯಃ ಪುಮಾನ್ ಶರೇತ್ ಸ್ವಯೇವ ನರಕಂ ಭುಂಕ್ತೆ ಯಾವದಾ ಚಂದ್ರ ತಾರಕಂ ಮದರ್ಥಂ ಚ ಕುಠಾರೇಣ ಹನಿಷ್ಯತಿ ಚ ಗಾಂಖಲಃ. ಅವಾಗ ಆ ಹುತ್ತಿನಲ್ಲಿ ಇರ್ಬೇಕಾದ್ರೆ ಆ ಶ್ರೀನಿವಾಸ ಅವನಿಗೆ ಗೊತ್ತಾಗುತ್ತೆ ಪರಮಾತ್ಮನಿಗೆ, ಇಷ್ಟು ದಿನ ಆ ಆಕಳು ಬಂದು ನನಗೆ ಅಭಿಷೇಕವನ್ನ ಮಾಡ್ತಾ ಇದೆ, ಈ ಗೋಪಾಲ ತನಗೆ ಸಿಟ್ಟು ಬಂದಿದ್ರಿಂದಾಗಿ ಈ ಹಸುವನ್ನ ಕೊಲ್ಲಲಿಕ್ಕೆ ಕೊಡಲಿಯನ್ನು ಬಿಸಿದ್ದಾನಲ್ಲ, ಆದರೆ ಯಾರು ನನ್ನ ಭಕ್ತರಿಗೆ ತೊಂದರೆಯನ್ನ ಕೊಡ್ತಾರೋ ಅವರು ಸೂರ್ಯ ಚಂದ್ರರು ಇರುವವರೆಗೂ ನರಕದಲ್ಲಿ ಕಷ್ಟವನ್ನ ಅನುಭವಿಸ್ತಾರೆ ಅಂತ ನನ್ನ ಶಾಪ ಇದೆ. ಆದ್ರಿಂದಾಗಿ ನನ್ನಿಂದಾಗಿ ಹಸು ಸಾಯುವುದು ಬೇಡ ಎಂಬುದಾಗಿ ತೀರ್ಮಾನವನ್ನು ಮಾಡಿ ಆ ಶ್ರೀನಿವಾಸ ತಾನೇ ಆ ಹಸುವನ್ನ ಮೇಲೆ ಬಂದು ಹಸುವನ್ನ ದುಗಿಸಿ ಆ ಕೊಡಲಿ ಇಟ್ಟು ತಾನು ತೆಗೆದುಕೊಂಡಿದ್ದಾನಂತೆ. ಇತಿಮತ್ವ ರಮಾಕಾಂತಃ ಶ್ರೀನಿವಾಸೋ ನಿರಾಮಯ ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ. ಯಾರು ಒಂದೇ ಒಂದು ತುಳಸಿ ದಳವನ್ನ ನನಗೆ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡುತ್ತಾರೋ ಅಂತಹವರನ್ನ ನಾನು ಮೋಕ್ಷಾದಿ ಎಲ್ಲ ಪುರುಷಾರ್ಥಗಳನ್ನು ಕೊಟ್ಟು ರಕ್ಷಣೆಯನ್ನ ಮಾಡ್ತೀನಿ ಅಂತ ನನ್ನ ಸಂಕಲ್ಪ ಇದೆ. ಅಂತಹದ್ರಲ್ಲಿ ಈ ಬ್ರಹ್ಮದೇವರು ಹಾಲನ್ನ ಹಾಕಿ ಅಭಿಷೇಕವನ್ನು ಮಾಡಿದ್ದಾರೆ, ಅವರನ್ನ ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ ಅಂತ ಹೇಳಿ ಆ ಕೊಡಲಿಯ ಏಟನ್ನ ತಾನು ತೆಗೆದುಕೊಂಡಿದ್ದಾನೆ. ಪೂಜಯೇತ್ ಭಕ್ತಿ ಭಾವೇನ ತಂ ರಕ್ಷಾಮ ಇತಿ ಮತ್ಪಣಃ ಇತ್ತಂ ವಿಚಾರ್ಯ ಗೋವಿಂದ ತತ್ಪ್ರಹಾರಂ ಪ್ರದಿಶ್ಯ ಸ್ವಯಂ ದಧಾರ ತದ್ಘಾತಂ ಮೌಲಸ್ವೇ ಚ ಜಗತ್ಪತಿ ಕುಠಾರೇಣಾತಿ ತೀಕ್ಷ್ಣೇನ ತಾಡಿತೋ ವೆಂಕಟೇಶ್ವರಃ ಶಿರಸ್ಫೋಟಮಾಪನ್ನಃ ಕುಠಾರೇಣಾಸಿಧಾರಿಣ ಸಪ್ತತಾಲ ಪ್ರಮಾಣೇನ ರಕ್ತಸ್ಫೂರ್ತಿರಭೂತ್ತದ. ಆ ಕೊಡಲಿ ಬಂದು ಶ್ರೀನಿವಾಸನ ತಲೆಗೆ ಬಿದ್ದರೆ ರಕ್ತ 7 ಗೇಣಿನಷ್ಟು ಮೇಲೆ ಹಾರಿದೆ. ಯಾವತ್ತೂ ರಕ್ತವನ್ನ ನೋಡದೆ ಇರೋರು ಸಣ್ಣದಾಗಿ ಒಂದು ಹಣ್ಣನ್ನ ಹೆಚ್ಚಬೇಕಾದ್ರೆ ಚಾಕುವಿಂದ ಕೈ ಕಟ್ಟಾದ್ರೆ ಅರ್ಶನ ಎಲ್ಲ ಹಚ್ಕೊಂಡು ಬಹಳ ಮಾಡ್ಕೊಂಡು ಆ ಚಾಕು ಅಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ.
ಅಂತದ್ರಲ್ಲಿ ಈ ಧೇನುಪಾಲ ಕೊಡಲಿಯನ್ನು ಬೀಸಿದ್ದಾನೆ. ಪ್ರಾಣಿಗೆ ಬಿದ್ದಿದ್ರೆ ಏನೋ ಮಾತು, ಮನುಷ್ಯನಿಗೆ ಬಿದ್ದಾಯ್ತು, ಇದು ದೊಡ್ಡ ಅಫೆನ್ಸ್. ಅದು ರಕ್ತ ಸ್ವಲ್ಪ ಇರಲಿಲ್ಲ, ಪೂರ್ತಿ 7 ಗೇಣಿನಷ್ಟು ಜೋರಾಗಿ ಚಿಮ್ಮಿದೆ. ಅಷ್ಟು ರಕ್ತ ಹರಿದಾದ್ಮೇಲೆ ಯಾವತ್ತು ಇವನು ರಕ್ತವನ್ನೇ ನೋಡದೇ ಇರೋನು, ಕೊಲೆಯನ್ನೇ ಮಾಡದೇ ಇರೋನು, ಚೋಳರಾಜನ ಆಸ್ಥಾನದಲ್ಲಿ ಎಲ್ಲ ಹೇಗಿತ್ತು ಅಂತಂದ್ರೆ ಎಲ್ಲರೂ ಕೂಡ ಭಯಾವೃತ್ತಿಯಿಂದಲಿದ್ರು, ಒಬ್ರು ಕೂಡ ಜಗಳ ಆಡ್ತಾ ಇರಲಿಲ್ಲ. ಕೆಲವರಿಗೆಲ್ಲ ಜಗಳ ಆಡಿದ್ರೆ ಮೈ ನಡ್ತಾ ಬರ್ತದೆ, ಮಾತಾಡ್ಬೇಕಾದ್ರೆ ನಾಲಿಗೆಲ್ಲ ತೋರಿಸುತ್ತೆ, ಬರೀ ಜಗಳ ಆದ್ರೆ ಜೋರಾಗಿ ಮಾತಾಡಿದ್ರೆ. ಅಂತಹ ರಾಜ್ಯದಲ್ಲಿ ಈ ಗೋಪಾಲಕ ಇದ್ದವನು ಸಡನ್ ಆಗಿ ಆ ಶ್ರೀನಿವಾಸನ ತಲೆಗೆ ರಕ್ತ ಬಂದಾಗ ಅದನ್ನು ನೋಡಿ ಇವನಿಗೆ ಬಹಳ ಗಾಬರಿಯಾಗಿ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾನೆ. ಸತ್ತು ಹೋದಾದ್ಮೇಲೆ ಏವಂ ಕೋಲಾಹಲಂ ದೃಷ್ಟ ಗೋಪಾಲ ಮರಣಂ ಯಯೋ ಹತೆ ಗೋಪಾಲಕೆ ಸಾಗೋಹು ಅವರವ್ಯ ಗಿರೇಸ್ತದ. ಈ ರೀತಿಯಾಗಿ ಆ ಶ್ರೀನಿವಾಸನಿಗೆ ಕೊಡಲಿಯಿಂದ ಪೆಟ್ಟು ಬಿದ್ದ ತಕ್ಷಣ ಆಕಳು ಅಲ್ಲಿಂದ ಅಂಬಾ ಓಡೋಗ್ಬಿಡ್ತು. ಓಡ್ ಹೋದ ತಕ್ಷಣ ಇಲ್ಲಿ ಬ್ರಹ್ಮದೇವರಿಗೆ ಯಾಕೆ ಇವರು ಬ್ರಹ್ಮದೇವರು ಒದರಿದ್ರು, ಆ ಹಸು ಯಾಕೆ ಒದರಿತು ಅಂತ ಒಂದು ಕಾರಣವನ್ನು ಕೊಡ್ತಾರೆ. ಈ ಬ್ರಹ್ಮದೇವರು ಹುಟ್ಟಿದ್ದು ಪರಮಾತ್ಮನ ಹೊಕ್ಕಳ ಬಳ್ಳಿಯಿಂದ ಹುಟ್ಟಿದವರು. ಯಾವಾಗ ತಾಯಿಗೂ ಮತ್ತು ಮಗುವಿಗೂ ಹೊಕ್ಕಳ ಬರಳಿಯನ್ನ ಕತ್ತರಿಸ್ತಾರೋ ಅಲ್ಲಿಗೆ ತಂದೆ ತಾಯಿಗಳು ಮತ್ತು ಮಕ್ಕಳ ಸಂಬಂಧ ಕಿಂಚಿತ್ ದೂರವಾಗುತ್ತೆ. ಆದ್ರೆ ಬ್ರಹ್ಮದೇವರಿಗೆ ಮತ್ತು ನಾರಾಯಣನ ಮಧ್ಯೆ ಏನು ಕೊರಳು ಬಳ್ಳಿ ಇದೆಯಲ್ಲ ಅದನ್ನ ಕಟ್ ಮಾಡೇ ಇಲ್ಲ. ಆದ್ರಿಂದಾಗಿ ನಾರಾಯಣನಿಗೆ ಕೊಡಲಿಯಿಂದ ಪೆಟ್ಟು ಬಿದ್ರೆ ಬ್ರಹ್ಮದೇವರಿಗೆ ನೋವಾಯ್ತಂತೆ, ಅದಕ್ಕೆ ಅಂಬಾ ಅಂತ ಓದ್ಕೊಂಡು ಹೋಯ್ತಂತದ್ದು. ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಅಂಬಾ ಅಂತ ಒದರಿದ್ರೆ ಅದು ತಾಯಿಯನ್ನು ಕೂಗಿದಂತೆ. ಅಂಬಾ ಅಂದ್ರೆ ಬ್ರಹ್ಮದೇವರ ತಾಯಿ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಬ್ರಹ್ಮದೇವರ ದುಃಖದಿಂದ ಹೇಳ್ತಾರಂತೆ, ಅಂಬಾ ನೀನು ಬಂದು ನನಗೆ ಈ ಚೋಳರಾಜನ ಆಸ್ಥಾನದಲ್ಲಿ ನನ್ನನ್ನು ಮಾರಿಬೋದಿ, ನಾನು ಪ್ರತಿನಿತ್ಯ ಬಂದು ನಿನ್ನ ಗಂಡನಿಗೆ ಹಾಲು ಕೊಡ್ಲಿಕ್ಕೆ ಬಂದೆ ನಮ್ಮ ಅಪ್ಪನಿಗೆ, ನೀನು ನನಗೆ ಮಾರದೇ ಇದ್ದಿದ್ರೆ ನಾನು ಇಲ್ಲಿ ಬರ್ತಾ ಇರ್ಲಿಲ್ಲ, ಹಾಲನ್ನು ಕೊಡ್ತಾ ಇರ್ಲಿಲ್ಲ, ನನ್ನ ತಂದೆಗೆ ನನ್ನ ಅಪ್ಪಗ ಏಟು ಬೀಳ್ತಾ ಇರ್ಲಿಲ್ಲ, ನೀನೇ ಮಾಡಿದ ಕೆಲಸ ಇದು ಅಂಬಾ ಅಂತ ಹೇಳಿ ಲಕ್ಷ್ಮೀದೇವಿಗೆ ಕಂಪ್ಲೇಂಟ್ ಹೇಳೋ ತರ ಇತ್ತಂತೆ ಎಂಬುದಾಗಿ ಇಲ್ಲಿ ಶಾಸ್ತ್ರಕಾರ ತಿಳಿಸಿಕೊಡ್ತಾರೆ. ಸರಿ ಅಂತ ಆ ಆಕಳು ಭಯದಿಂದ ಓಡಿ ಹೋಗಿ ಚೋಳರಾಜನ ಆಸ್ಥಾನಕ್ಕೆ ಹೋಗಿದಂತೆ. ರಾಜಾನಂ ಸಮನುಪ್ರಾಪ್ಯ ವಾಕ್ಯಹೀನಾತಿ ದುಃಖಿತ ಲುಂಠನಂ ಪರಿಚಕ್ರೇತ ರಾಜ್ಞೋ ವೈ ಶುಭ ಮಂದಿರೇ. ಆ ರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಈ ಆಕಳು ಜೋರಾಗಿ ಕೂಗಾಡ್ತಾ ಹೊರಳಾಡ್ತಾ ಇದಂತೆ. ಹೊರಳಾಡ್ತಾ ಇರಬೇಕಾದ್ರೆ ಅದನ್ನ ರಾಜ ನೋಡಿದ. ರಾಜ ಅದನ್ನ ನೋಡಿ ಯಾಕೆ ಈ ಹಸು ಇಷ್ಟು ಒದರಾಡ್ತಾ ಇದೆ, ಇಷ್ಟು ಕಿರಿಸ್ತಾ ಇದೆ, ಏನಾಗಿದೆ ಇದಕ್ಕೆ ಎಂಬುದಾಗಿ ಹೇಳಿ ತನ್ನ ಸೇವಕನನ್ನು ಕರೆದು ಇದನ್ನ ಕರೆದುಕೊಂಡು ಹೋಗಿ ಹುಷಾರಾಗಿ ಆಕಳ ಸಮೂಹದಿಂದ ಬಿಟ್ಟು ಭಯಗೊಂಡು ಈ ರೀತಿಯಾಗಿ ಗಿರಿಸ್ತಾ ಇರಬಹುದು, ಆಕಳ ಸಮೂಹದ ಜೊತೆಗೆ ಇದನ್ನು ಬಿಟ್ಟು ಬಾ ಅಂತ ಕಳಿಸಿದ್ರೆ ಆ ಇನ್ನೊಬ್ಬ ಸೇವಕ ಆ ಆಕಳನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದಾನೆ. ಅದು ಮತ್ತೆ ವೆಂಕಟಾಚಲ ಪರ್ವತಕ್ಕೆ ಹೋಗಿದೆ. ಪರ್ವತಕ್ಕೆ ಹೋದಾಗ ಅದು ಸೀದಾ ಹೋಗಿ ಅಲ್ಲಿ ಎಲ್ಲಿ ಶ್ರೀನಿವಾಸನಿಗೆ ಕುಠಾರದಿಂದ ಕೊಡಲಿಯಿಂದ ಏಟು ಬಿದ್ದಿತ್ತಲ್ಲ ಅಲ್ಲಿಗೆ ಹೋಗಿ ನಿಂತ್ಕೊಂಡಿದೆ. ಅಲ್ಲಿಗೆ ಇವನು ಬಂದಿದ್ದಾನೆ, ಸೇವಕ. ಬಂದು ನೋಡ್ತಾನೆ, ಅಲ್ಲಿ ರಕ್ತವೆಲ್ಲ ಹರಿದು ಈ ಗೋಪಾಲಕ ಸತ್ತು ಬಿದ್ದಿದ್ದಾನೆ, ಎಲ್ಲ ಕಡೆ ರಕ್ತವೆಲ್ಲವೂ ಹರಿದು ಹೋಗಿದೆ. ಅದನ್ನ ನೋಡಿ ಇವನು ಗಾಬರಿಯಿಂದ ಓಡಿ ಬಂದು ಆ ಚೋಳರಾಜನಿಗೆ ತಿಳಿಸ್ತಾನೆ. ರಕ್ತವೃಷ್ಟಿಂ ಘೋರತರ ಸಪ್ತತಾಲ ಪ್ರಮಾಣಕ ಸಂವೀಕ್ಷ ನೃಪಚಾರೋಥ ಜಗಾಮ ನೃಪಮಂದಿರ ಉವಾಚದ ಪ್ರಭಾವಂಚ ವಲ್ಮೀಕಾಗ್ರಾತ್ ಸಮುಚ್ಚಿತ ರಕ್ತವೃಷ್ಟಿಂ ತತಶ್ರುತ್ವ ರಾಜ ವಿಸ್ಮಿತ ಮಾನಸಃ ಅವರಹ್ಯ ನರಯಾನಂ ಶೀಘ್ರೇಣಾಕೃತ್ಯ ಶೇಷಾಚಲಂ ಕಿಮಿದಂ ಭೋ ಮಹತ್ಕಷ್ಟಂ ಕೇನ ಪಾಪೇನ ವೈಕೃತಂ. ಆ ರಾಜನಿಗೆ ಹೇಳಿದ ತಕ್ಷಣಕ್ಕೆ ರಾಜ ಎಲ್ಲಾ ಕೆಲಸವನ್ನು ಬಿಟ್ಟು ಮೇಣೆಯನ್ನ ಏರಿ ಪಲ್ಲಕ್ಕಿಯನ್ನ ಏರಿ ಆ ವೆಂಕಟಗಿರಿಗೆ ಬಂದು ನೋಡ್ತಾನಂತೆ. ಅವಾಗ ಆ ರಾಜನಿಗೆ ಗಾಬರಿ ಆಗಿಬಿಡುತ್ತದೆ. ಆ ಗೋಪಾಲಕ ಸತ್ತು ಬಿದ್ದಿದ್ದಾನೆ, ರಕ್ತವೆಲ್ಲವೂ ಕೂಡ ಹರಿದು ಹೋಗಿದೆ, ಆಕಳು ಇಷ್ಟು ಭಯ ಪಟ್ಟಿದೆ. ಅವಾಗ ಆ ಚೋಳರಾಜ ನನ್ನ ಆಳ್ವಿಕೆಯಲ್ಲಿ ಯಾರು ಇಂಥ ಕೆಲಸವನ್ನು ಮಾಡಿದ್ದು ಎಂಬುದಾಗಿ ಯೋಚನೆಯನ್ನ ಮಾಡ್ತಾ ಇರಬೇಕಾದ್ರೆ ಈ ಶ್ರೀನಿವಾಸ ಹೊತ್ತಿನಿಂದ ಹೊರಗಡೆ ಬಂದಿದ್ದಾನಂತೆ. ಗವಾವಾರ್ತಾಂಚ ಕಥನಂ ಕಿಮಿದಂ ವೆಂಕಟಾಚಲೆ ಇತಿ ರಾಜ್ಞೋ ವಚಶ್ರುತ್ವ ವಲ್ಮೀಕಸ್ಥೋ ಜಗತ್ಪತಿ ಉದ್ಭಿದ್ಯ ವಲ್ಮೀಕಮನಂತ ವೀರ್ಯೋ ಹ್ಯನಂತ ಶೈಲೇಂದ್ರ ಸಲಂ ಸಮಾಶ್ರಿತಃ ಶ್ರೀಸ್ವಾಮಿ ತೀರ್ಥಸ್ಯ ಚ ದಕ್ಷಿಣೇ ಶುಭೆ ವಲ್ಮೀಕ ಸಂಸ್ಥೋ ಭಗವಾನ್ ಉವಾಚ. ಆ ವಲ್ಮೀಕದಲ್ಲಿ ಇರ್ತಕ್ಕಂತಹ ಶ್ರೀನಿವಾಸ ಎದ್ದು ಬಂದು ಆ ಚೋಳರಾಜನಿಗೆ ಹೇಳ್ತಾನಂತೆ, ಬಹಳ ದುಃಖದಿಂದ ಹೇಳ್ತಾನಂತೆ, ಭಗವಾನ್ ಉವಾಚ ಪಾಪಿಷ್ಠೋಸಿ ದುರಾಚಾರ ರಾಜ್ಯೈಶ್ವರ್ಯ ಮದೋದ್ಭತ ಅನಾಥಂ ಮುಕ್ತಿಹೀನಂ ಮಾಂ ದರಿದ್ರಂ ವನಚಾರಣಂ ಮಾತಾ ಪಿತೃವಿಹೀನಂ ಚ ಭಾರ್ಯಾ ಬಂಧು ವಿವರ್ಜಿತಂ ಸೌಭ್ರಾತೃಹೀನಂ ಕುಟಿಲಂ ಕುಠಾರೇಣಾಸಿ ಧಾರಿಣ ತಾಡಿತೋಹಂ ನೃಪಶ್ರೇಷ್ಠ. ನೋಡಿ ಶ್ರೀನಿವಾಸ ನೋಡ್ತಾನೆ, ಆ ರಾಜ ಎದುರಿಗೆ ನಿಂತಿರ್ತಾನೆ. ರಾಜನಿಗೆ ಏನು ಕೇಳೋದೇ ಇಲ್ಲ. ಶ್ರೀನಿವಾಸ ಪಾಪಿಷ್ಠೋಸಿ ದುರಾಚಾರ, ನೀನು ರಾಜನ, ನೀನು ಸರ್ವಥಾ ರಾಜನಲ್ಲ, ನೀನು ಪಾಪಿಷ್ಠ. ನೀನು ರಾಜ್ಯದ ಐಶ್ವರ್ಯದಿಂದ ನಿನಗೆ ಬಹಳ ಸೊಕ್ಕು ಬಂದ್ಬಿಟ್ಟಿದೆ, ಹೇಗೆ ನಡೆಸಿಕೊಳ್ಳಬೇಕು ರಾಜ್ಯವನ್ನ?
ಮನೆಯಲ್ಲಿ ಯಜ್ಞದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತ ಒಂದು ಮಾತು. ನಾವು ಮನೆಯಲ್ಲಿ ಹೇಗೆ ಮಾಡ್ತೀವೋ ಅದನ್ನ ಸಣ್ಣ ಮಕ್ಕಳು ಅದನ್ನ ಅನುಸರಿಸ್ತಾರಂತೆ. ನಾವು ದೇವತಾ ಕಾರ್ಯಗಳನ್ನ ಅಥವಾ ಪಾರಾಯಣಾದಿಗಳನ್ನ ಇಂತಹ ಸತ್ಕರ್ಮಗಳನ್ನ ನಾವು ಮಾಡ್ತಾ ಇದ್ರೆ ಸಣ್ಣ ಮಕ್ಕಳು ಅದನ್ನು ನೋಡಿ ಅದನ್ನ ಫಾಲೋ ಮಾಡ್ತಾರೆ. ಹಾಗೆ ನಿನ್ನ ಧೇನುಪಾಲಕ ಅವನು ನನಗೆ ಹೊಡಿಲಿಕ್ಕೆ ಬರ್ತಾನೆ ಅಂತಂದ್ರೆ ನೀನು ಅಂತ ಕೆಲಸ ಮಾಡ್ತೀಯಂತೆ ಅರ್ಥ. ನೀನು ಮಾಡಿದನ್ನ ನೋಡೇ ಇಂತಹ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ನೀನು ರಾಜ್ಯಪಾಲನೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಅಷ್ಟಲ್ಲದೆ ಈ ಕಾಡಿನಲ್ಲಿ ಮಾತಾಪಿತೃ ವಿಹೀನಂಚ, ತಂದೆ ಹಾಗೂ ತಾಯಿ ಇಲ್ಲದೆ ಇರೋ ನಾನು, ನನ್ನನ್ನ ಭಾರ್ಯಾ ಬಂಧು ವಿವರ್ಜಿತಂ, ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ನನ್ನ ಬಂಧುಗಳಿಲ್ಲ, ಅನಾಥನಾಗಿ ಈ ಕಾಡಿನಲ್ಲಿ ನಾನು ಅಲಿತಾ ಇರತಕ್ಕಂತಹ ವನಚಾರಿ ಅಂತ ಹೇಳ್ತಾರೆ. ವನಚಾರಿ ಅಂತಂದ್ರೆ, ವನ ಅಂತಂದ್ರೆ ವೇದಗಳು, ಆ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಈ ಭಗವಂತ. ಅದಕ್ಕೆ ಈ ಪರಮಾತ್ಮನನ್ನ ಅನಾಥ ಅಂತ ಹೇಳಿದ್ರಲ್ಲ ಅಂತಂದ್ರೆ, ಹೌದು ಪರಮಾತ್ಮ ಅನಾಥನೇ. ನಾವೆಲ್ಲ ಸನಾಥರು, ನಮಗೆಲ್ಲ ಯಾರಾದ್ರೂ ಒಬ್ರು ಇರ್ತಾರೆ, ತಂದೆ ತಾಯಿಗಳಿರ್ತಾರೆ, ಕಾಕುಗಳಿರ್ತಾರೆ, ಮಾವ ಯಾರಾದ್ರೂ ಇರ್ತಾರೆ. ಆದ್ರೆ ಪರಮಾತ್ಮನಿಗೆ ಅಂತವ್ರು ಯಾರು ಇಲ್ಲ. ಆದ್ರೆ ವಾದಿರಾಜ ತೀರ್ಥ ಶ್ರೀಪಾದರು ದಶಾವತಾರ ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಪರಮಾತ್ಮನಿಗೆ ತಂದೆ ತಾಯಿಗಳಿದ್ದಾರೆ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ದಂಭೋಲಿ ತೀಕ್ಷ್ಣ ನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ, ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ಬೃಹರೇ, ಅಂಬೋಧಿಜಾನುಸರಣಾಂಭೋಜ ಭೂಪವನ ಕುಂಭೀಂದ್ರ ಶೇಷ ಖಗರಾಟ್, ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ಬೃಹರೇ ಅಂತ ಹೇಳ್ತಾರೆ. ಇಲ್ಲಿ ನರಸಿಂಹದೇವರ ಅವತಾರವನ್ನು ವರ್ಣನೆ ಮಾಡ್ಬೇಕಾದ್ರೆ ಆ ದೇವರನ್ನ ಹೇಳ್ತಾರೆ, ಎಲೆ ಕಂಬದ ಕೂಸೆ, ಕಂಬದ ಮಗ ಅಂತೆ. ಅಂದ್ರೆ ಪರಮಾತ್ಮ ಕಂಬದ ಮಗ ಅಂತೆ. ಸ್ತಂಭ ಅಂದ್ರೆ ಕಂಬ, ಅರ್ಭಕ ಅಂದ್ರೆ ಮಗು, ಕಂಬದ ಕೂಸೆ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ನರಸಿಂಹಾವತಾರ ಆದ ಮೇಲೆ ನಮಸ್ಕಾರ ಮಾಡ್ಲಿಕ್ಕೆ ಬಂದ್ರಂತೆ. ಅವಾಗ ನರಸಿಂಹದೇವರು ಎಲ್ಲಾ ದೇವತೆಗಳು ನಮಸ್ಕಾರ ಮಾಡ್ಲಿಕ್ಕೆ ಬಂದಾರ ಅಂತ ಹೇಳಿ ಸಂತೋಷದಿಂದ ಕುಳಿತಾಗ ಬ್ರಹ್ಮದೇವರು ಅಂತಾರಂತೆ, ಸ್ವಲ್ಪ ಸರಿ ನೀನು ಅಂತಂದು. ಅವಾಗ ನರಸಿಂಹದೇವರು ಯಾಕಂತ ಕೇಳಿದ್ರೆ, ನಿನ್ನ ಹಡದಕ್ಕಿ ಇವತ್ತು ನನಗೆ ಸಿಕ್ಕಳ, ಆದ್ರಿಂದಾಗಿ ಕಂಬಕ್ಕೆ ಹೋಗಿ ನಮಸ್ಕಾರ ಮಾಡ್ತೀನಿ, ನಮ್ಮ ಅಜ್ಜಕ್ಕಿ ಅಂತಂದು. ಹಿಂಗೆ ವಾದಿರಾಜರು ಅಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಅನಾಥಂ ಭುಕ್ತಿಹೀನಂ ಮಾಂ ದರಿದ್ರಂ ವನಚಾರಿಣಂ ತಾಡಿತೋಹಂ ನೃಪಶ್ರೇಷ್ಠ, ನಿನ್ನ ಸೇವಕ ಬಂದು ನನಗೆ ಕೊಡಲಿಯಿಂದ ಗಾಯವನ್ನ ಮಾಡಿದ್ದಾನೆ, ಆದ್ದರಿಂದಾಗಿ ನನಗೆ ಬಹಳ ದುಃಖವಾಗಿದೆ ಎಂಬುದಾಗಿ ಹೇಳುತ್ತಾ ಪರಮಾತ್ಮ, ಇಂತಹ ನೀನು ರಾಜನಾಗಿ ರಾಜ್ಯವನ್ನ ಆಳ್ಲಿಕ್ಕೆ ಯೋಗ್ಯನಾದವನಲ್ಲ, ಆದ್ದರಿಂದಾಗಿ ಪಿಶಾಚೋಭವ ದುರ್ಬುದ್ಧೇ ಮದ್ದುಃಖ ದಾನ ಕರ್ಮಣ, ನೀನು ಇನ್ನು ಮೇಲೆ ಪಿಶಾಚಿಯಾಗಿ ಇರುವಂತೆಂಬುದಾಗಿ ಶಾಪವನ್ನ ಕೊಟ್ಟಿದ್ದಾನಂತೆ. ಇತ್ತಂ ಶಪ್ತೋ ನೃಪಶ್ರೇಷ್ಠ ಪಪಾತ ಭುವಿ ಮೂರ್ಛಿತಃ ಮುಹೂರ್ತಾಂತೆ ಸಮುತ್ಥಾಯ ಪ್ರೋವಾಚ ಜಗದೀಶ್ವರಂ. ಆ ಪಿಶಾಚಿಯಾಗು ಎಂಬುದಾಗಿ ಶಾಪ ಕೊಟ್ಟಾದ ತಕ್ಷಣ ಆ ಚೋಳರಾಜನಿಗೆ ಮೂರ್ಛೆ ಬಂದ್ಬಿಟ್ಟದಂತೆ. ಕೆಲವರೆಲ್ಲ ಮಾತಾಡ್ತಿರ್ತಾರೆ, ಸಣ್ಣ ಹುಡುಗರಿದ್ದಾಗ ಅಥವಾ ಬಹಳ ಸಿಟ್ಟಿಗೆ ಬಂದವರೆಲ್ಲ ಮಾತಾಡ್ತಿರ್ತಾರೆ, ಈಗೆಲ್ಲ ನೀ ಏನ್ ಮಾಡ್ತಿ ಮಾಡು, ನಾ ಸತ್ತು ದೆವ್ವಾಗಿ ಬಂದು ನನಗೆ ಕಾಡ್ತೀನಿ ಅಂತ ಅಲ್ವಾ. ಪಿಶಾಚಿ ದೆವ್ವ ಆಗೋದಂತಂದ್ರೆ ಏನು ಸುಮ್ಮನೆ ತಮಾಷೆ, ಭಾರಿ ಶಕ್ತಿ ಇರ್ತದ ಅಂತ ತಿಳ್ಕೊಂಡಾರೆ. ಆದ್ರೆ ಚೋಳರಾಜ ಇಲ್ಲಿ ಮೂರ್ಛಿತನಾಗಿದ್ದಾನೆ ಅಂತ ಅನ್ನೋದ್ರ ಮೇಲೆ ತಿಳ್ಕೋಬೇಕು ಪಿಶಾಚ ಜನ್ಮ ಎಷ್ಟು ಘೋರ ಇರ್ತದೆ ಅಂತ ಹೇಳಿ. ಗರುಡ ಪುರಾಣದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಜೀವನ ಆ ವ್ಯಕ್ತಿಯ ಶರೀರದಿಂದ ಜೀವ ಉತ್ಕ್ರಮಣನಾದ ಮೇಲೆ ಆ ಜೀವಕ್ಕೆ ಒಂದು ಯಾತನಾ ಶರೀರ ಅಂತ ಸಿಗ್ತಂತೆ. ಅಂಗುಷ್ಠ ಮಾತ್ರದಷ್ಟು ಇರ್ತದೆ ಆ ಯಾತನಾ ಶರೀರ. ಆ ಯಾತನಾ ಶರೀರದಲ್ಲಿ ಆ ಶರೀರ ಇರೋದೇ ಯಾತನೆ ಪಡೋದಕ್ಕಾಗಿ. ನಮಗ್ ಶರೀರ ಎಲ್ಲ ಹೇಗ್ ಸಿಕ್ಕಿದೆ, ನಾವೆಲ್ಲ ಊಟ ಮಾಡೋದಕ್ಕಾಗಿ ಸಿಕ್ಕಿದೆ ಅಂತ ನಾವು ತಿಳ್ಕೊಂಡಿವಿ, ಐಶ್ವರ್ಯವನ್ನು ಅನುಭವಿಸೋದಕ್ಕಾಗಿ ಸಿಕ್ಕಿದೆ, ಸುಖವನ್ನು ಪಡೋದಕ್ಕಾಗಿ ಸಿಕ್ಕಿದೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಆ ಶರೀರ ಕೊಡೋದೇ ಯಾತನಾ ಪಡೋದಕ್ಕಾಗಿ. ಈಟಿಗಳಿಂದ ಚುಸ್ತಾರೆ, ತ್ರಿಶೂಲದಿಂದ ಚುಸ್ತಾರೆ, ಬಿಸಿ ಎಣ್ಣೆ ಪದಾರ್ಥಗಳಲ್ಲಿ ಹಾಕಿ ಪಾತ್ರೆಗಳಲ್ಲಿ ಹಾಕಿ ಕರೀತಾರೆ. ಇವೆಲ್ಲ ನರಕದಲ್ಲಿ ಬರುವಂತಹ ವರ್ಣನೆಗಳು. ಆ ಜೀವ ಅಲ್ಲಿಂದ ಪ್ರಯಾಣ ಮಾಡಿ ಒಂದು ಮುಹೂರ್ತದೊಳಗೆ ಯಮಲೋಕಕ್ಕೆ ಹೋಗಿ ವಾಪಸ್ ಬರ್ತಾನಂತೆ. ಶರೀರ ಸಂಸ್ಕಾರ ಆಗೋದಕ್ಕಿಂತ ಪೂರ್ವದಲ್ಲಿ ಅಲ್ಲಿಗೆ ಹೋಗಿ ಯಮದೇವರಿಗೆ ಇವರನ್ನ ಇಂಟ್ರಡ್ಯೂಸ್ ಮಾಡಿಸ್ತಾರಂತೆ, ಇವನೇ ನೋಡ್ರಿ ಹೊಸದಾಗಿ ಬಂದಿರೋನು ಅಂತಂದು. ಅಷ್ಟರೊಳಗೆ ಇವನ್ ಏನೇನು ಪಾಪಕರ್ಮಗಳನ್ನ ಮಾಡಿದ್ದಾನೆ ಅದನ್ನೆಲ್ಲವನ್ನು ಲೆಕ್ಕ ಹಾಕಿ ಮತ್ತೆ ವಾಪಸ್ ಕಳಿಸ್ತಾರಂತೆ. ಇವನ್ನ ಕೆಳಗ್ ಬಂದಾದ್ಮೇಲೆ ಅವತ್ತು ಅಲ್ಲಿ ಹೇಳ್ತಾರೆ ಗರುಡ ಪುರಾಣದಲ್ಲಿ, ವ್ಯಕ್ತಿ ತೀರಿಕೊಂಡಾದ ಮೇಲೆ ಅವನ ಎದುರಿಗೆ ಕೂತು ಅಳಬಾರದು ಅಂತ ಹೇಳ್ತಾರೆ. ದುಃಖವನ್ನ ತಡ್ಕೊಂಡಿರ್ಬೇಕು. ಇವರು ಎಷ್ಟು ಅಳತಾರೋ ಅಷ್ಟು ದುಃಖ ಜೀವಕ್ಕಾಗ್ತಾ ಇರ್ತದಂತೆ.
ಬಂದಾದ್ಮೇಲೆ ಶರೀರದ ಅಭಿಮಾನ ಎಷ್ಟಿರ್ತದೆ ಅಂತಂದ್ರೆ ಆ ಶರೀರಕ್ಕೆ ಯಾವಾಗಾದ್ರೂ ನಾ ಶರೀರವನ್ನ ಪ್ರವೇಶ ಮಾಡಿನೋ ಅಂತ ಒದ್ದಾಡ್ತಾ ಇರ್ತದೆ. ಯಮದೂತರು ನಿಂತು ಹಗ್ಗ ಹಾಕಿ ಇಳಿತಾ ಇರ್ತಾರೆ, ಎದುರಿಗೆ ಕುತ್ಕೊಂಡವ್ರು ಎಲ್ಲರೂ ಅಳ್ತಾ ಇರ್ತಾರೆ, ಎದುರಿಗೆ ಕೂತವರಿಗೆ ಸಹಿತ ಕಾಣಿಸ್ತಾ ಇರೋದಿಲ್ಲ. ಅಷ್ಟು ಯಾತನಾ ಶರೀರವಾಗಿರ್ತಕ್ಕಂಥದ್ದು ಪಿಶಾಚ ಜನ್ಮ ಅಂತ ಹೇಳ್ತಾರೆ. ಆಮೇಲೆ 12ನೇ ದಿನ ಏನು ಈ 13ನೇ ದಿನ ಅವರಿಗೆ ಶ್ರಾದ್ದಾದಿಗಳನ್ನೆಲ್ಲ ಮಾಡಿ ಬ್ರಾಹ್ಮಣರೆಲ್ಲ ಹೋಗ್ತಾ ಇರ್ತಾರಲ್ಲ, ಆವಾಗ ಅಳಬೇಕಂತೆ. ಆ ದುಃಖವನ್ನೆಲ್ಲ ಅಷ್ಟು ದಿನ ತಡ್ಕೊಂಡಿರ್ಬೇಕಂತೆ, ಯಾರಿಗೂ ಆಗೋದಿಲ್ಲ. ಆದ್ರೆ ವಾಸ್ತವ ಶಾಸ್ತ್ರ ಹೇಳೋದು ಹೀಗೆ, ಗರುಡ ಪುರಾಣ ಹೇಳೋದು ಹೀಗೆ. ಆ ದುಃಖವನ್ನೆಲ್ಲ ತಡ್ಕೊಂಡು ಕೊನೆಗೆ ಬ್ರಾಹ್ಮಣರೆಲ್ಲ ಊಟ ಮುಗಿಸಿ ಹೋಗ್ತಾ ಇರ್ಬೇಕಾದ್ರೆ ಅವಾಗ ದುಃಖದಿಂದ ಅಳಬೇಕಂತೆ. ಆ ಅತ್ತಾಗ ಕಣ್ಣಿನಿಂದ ನೀರ್ ಏನ್ ಬರ್ತದಲ್ಲ, ಅದು ಆ ಹೋಗ್ತಕ್ಕಂತಹ ಜೀವಕ್ಕೆ ಪಾನ ಆಗ್ತದಂತೆ, ನೀರು ಅಂತೆ. ಅದರಿಂದ ಆ ಜೀವನಿಗೆ ತೃಪ್ತಿ ಆಗ್ತದಂತ ಹೇಳ್ತಾರೆ ಪ್ರಯಾಣ ಕಾಲದಲ್ಲಿ ಆ ಕಣ್ಣೀರಿನಿಂದ. ಹೀಗೆ ಹೇಳ್ತಾರೆ. ಹಾಗೆ ಪಿಶಾಚ ಜನ್ಮದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೆ ಎದುರಿಗೆ ನೀರಿರ್ತದೆ, ಫಸ್ಟ್ ಕ್ಲಾಸ್ ಕಾವೇರಿ ನದಿ, ಗಂಗಾ ನದಿ ಎಲ್ಲಾ ಹರಿತಾ ಇರ್ತದೆ, ಆ ನೀರು ಕುಡಿಲಿಕ್ಕಾಗೋದಿಲ್ಲ, ಬಹಳ ನೀರಿಡಿಕೆ ಆಗ್ತಾ ಇರ್ತದೆ. ಎದುರಿಗೆ ಮೃಷ್ಟಾನ್ನ ಭೋಜನವಿದ್ದರೂ ಕೂಡ ಅದು ತಿನ್ಲಿಕ್ಕಾಗೋದಿಲ್ಲ, ಬಹಳ ಹಸಿವಾಗ್ತಾ ಇರ್ತದೆ. ಅಕ್ಕಪಕ್ಕ ಇರೋರಿಗೆ ನನ್ನ ಇಂತಹ ಸಂಕಟ ಆಗ್ಲಿಕ್ಕತ್ತದೆ, ನನಗೆ ಏನಾದ್ರೂ ಮಾಡ್ರಿ ಅಂತ ಹೇಳಿದ್ರು ಸಹಿತ ಅಕ್ಕಪಕ್ಕ ಇರೋರಿಗೆ ಇವನು ಹೇಳೋ ಮಾತು ಕೇಳಿಸ್ತಾ ಇರೋದಿಲ್ಲ. ಇರ್ಲಿಕ್ಕೆ ಜಾಗ ಇರೋದಿಲ್ಲ, ಮಲಗಲಿಕ್ಕೆ ವಸ್ತ್ರ ಇರೋದಿಲ್ಲ, ಉಡ್ಲಿಕ್ಕೆ ವಸ್ತ್ರ ಇರೋದಿಲ್ಲ, ಯಾವಾಗಲೂ ಕೂಡ ಯಾತನಾ ಶರೀರ. ಅಂತಹ ಜನ್ಮ ಪಿಶಾಚಿಗಿರ್ತದೆ. ಅಂತಹದ್ದನ್ನೆಲ್ಲ ತಿಳಿದುಕೊಂಡು ಚೋಳರಾಜ ಮೂರ್ಛೆ ಹೋಗಿದ್ದಾನೆ. ಪಿಶಾಚಿ ಆಗುವಂತ ಶಾಪ ಕೊಟ್ಟಲ್ಲ ಇವನು. ಕಿಮರ್ಥಂ, ಆವಾಗ ಆ ಮುಹೂರ್ತ ಅಂತೆ, ಆ ಒಂದು ಮುಹೂರ್ತ ಆದ್ಮೇಲೆ ಚೋಳರಾಜ ಎದ್ದು ಕೇಳ್ತಾರಂತೆ. ರಾಜೋವಾಚ ಕಿಮರ್ಥಂ ಶಪ್ತವಾನ್ ದೇವ ಅಪರಾಧ ವಿವರ್ಜಿತಂ ಅವಿಚಾರ್ಯ ಜಗನ್ನಾಥ ಕಿಂ ಮಯಾ ಚರಿತಂ ಪುರಾ ನ ಜಾನೇಹಂ ಕಿಂಚಿದಪಿ ತವ ದುಃಖಃ ಹರೇ ಹಾ ದುಃಖಮತುಲಂ ಪ್ರಾಪ್ತಂ ಕಥಮತ್ರ ಜಗತ್ಪತೆ ಇತಿ ತೇನ ಸಮಾಜ್ಞಪ್ತಃ ಶ್ರೀನಿವಾಸೋಥ ದುಃಖಿತಃ ಉವಾಚ ವಚನಂ ಮಂದಂ ರಾಜಾನಂ ಶಾಪಮೂರ್ಛಿತಂ. ಆ ಚೋಳರಾಜ ಅಳಕೋತ್ ಹೇಳ್ತಾನಂತೆ, ಸ್ವಾಮಿ ನಾನು ಏನ್ ತಪ್ಪು ಮಾಡದಪ್ಪ ನಿನಗೆ? ನಾನೇನಾದ್ರೂ ಗೋಪಾಲಕನಿಗೆ ಹೋಗಿ ನಿನಗೆ ಕೊಡಲಿಯಿಂದ ಹೊಡಿ ಅಂತ ಹೇಳಿದ್ನ? ಈ ಗೋಪಾಲಕ ಇಲ್ಲಿ ಬಂದಿದ್ದು ನನಗೆ ಗೊತ್ತಿಲ್ಲ, ಆ ಧೇನು ನಿನಗೆ ಹಾಲು ಸುರಿಸ್ತಾ ಇದ್ದಿದ್ದು ಗೊತ್ತಿಲ್ಲ, ಇವನಿಗೆ ಸಿಟ್ಟು ಬಂದು ಆ ಕೊಡಲಿ ಹೊಡೆದಿದ್ದು ಯಾವ ವಿಚಾರವೂ ಕೂಡ ನನಗೆ ಗೊತ್ತಿಲ್ಲ. ನನ್ನ ಸೇವಕ ಬಂದು ನನಗೆ ಹೇಳ್ದ, ನಾನು ಇಲ್ಲಿ ಬಂದು ನೋಡದೆ, ನಿನಗೆ ಹೊಡೆದಿರೋ ವಿಚಾರ ನನಗೇನಾದ್ರೂ ಗೊತ್ತಾಗಿತ್ತು ಅಂತಂದ್ರೆ ನಿನಗಿನ ಮುಂಚೆನೆ ಆ ಸೇವಕನಿಗೆ ನಾನು ಶಿಕ್ಷೆ ಕೊಡ್ತಾ ಇದ್ದೆ. ಯಾವ ತಪ್ಪನ್ನೂ ಮಾಡದೇ ಇರತಕ್ಕಂತಹ ನನಗೆ ಅನಿವಾರ್ಯವಾಗಿ ವೇಸ್ಟ್ ಆಗಿ ವ್ಯರ್ಥವಾಗಿ ನನಗೆ ಪಿಶಾಚಿ ಆಗುವಂತ ಶಾಪ ಕೊಟ್ಬಿಟ್ಟಿಲ್ಲಪ್ಪ ಅಂತೆಂಬುದಾಗಿ ಹೇಳಿದಾಗ ಶ್ರೀನಿವಾಸ ಅವಾಗಂತಾನಂತೆ, ಪಾಪಿಷ್ಟೋಹಂ ದುರಾಚಾರ ಅವಿಚಾರ್ಯ ನರೋತ್ತಮ. ಇವಾಗ ಚೋಳರಾಜನ ಮೇಲೆ, ಚೋಳರಾಜ ಒಳ್ಳೆ ಪಾಪ ಸಾತ್ವಿಕ ಮಹಾರಾಜ, ಎಲ್ಲವೂ ಕೂಡ ಚೆನ್ನಾಗಿತ್ತು. ಅವಾಗ ಚೋಳರಾಜನ ಮೇಲೆ ಶ್ರೀನಿವಾಸನಿಗೆ ಅನುಕಂಪ ಬಂತಂತೆ. ಅವಾಗ ಹೇಳ್ತಾನಂತೆ, ಪಾಪಿಷ್ಟೋಹಂ ದುರಾಚಾರ ಅವಿಚಾರ್ಯ ನರೋತ್ತಮ. ನರೋತ್ತಮ ಅಂತ ಹೇಳ್ತಾನೆ ರಾಜ, ವಿಚಾರವನ್ನ ಮಾಡದೆ ನನ್ನ ಭಕ್ತರಿಗೆ ಎಲ್ಲಿ ನಿನ್ನ ಗೋಪಾಲಕ ತೊಂದರೆ ಮಾಡ್ತಾನೋ ಅಂತನ್ನುವ ಒಂದು ಕಾಳಜಿಯಿಂದ ನಿನಗೆ ನಾನು ಆ ಕೋಪದಲ್ಲಿ ಶಾಪವನ್ನು ಕೊಟ್ಬಿಟ್ಟೆ. ಆದರೆ ನನ್ನ ಶಾಪ, ನಾನು ಕೊಟ್ಟಿರ್ತಕ್ಕಂತಹ ಶಾಪ ಇದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಜ್ಞಾನಿಗಳೆಲ್ಲ ಹೇಳ್ತಾರೆ. ಭಕ್ತ ವಾತ್ಸಲ್ಯ ದೋಷೇಣ ದುಃಖಿತೋಸ್ಮಿ ವೃಷಂವೃಪ. ದಾಸರ ಈ ಮಾತನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ನೀದಯ ಪರನೋ ನಿನ್ನವರ ಸಾಧನವೋ ಮದಕರಿ ಸರಸಿಯೋಳ್ಮಕರಿ ಬಾಧೆಗೆ ಸಿಲುಕಿ ಪದುಮೇಶ ಪದುಮಾಕ್ಷ ಪದುಮಾನಾಭ ಪದುಮ ಸಂಭವನಯ್ಯ ಪಾಹಿ ಪಾಹಿ ಎನ್ನಲು ಒದಗಿ ರಕ್ಷಿಸಿದೆ ನಿನ್ನ ದಯವೋ ಸಾಧನವೋ. ಯಾವುದೋ ವಿಚಾರವನ್ನ ಮಾಡದೆ ನೀನು ಇಷ್ಟು ಶಾಪವನ್ನು ಕೊಟ್ಟಿಲ್ಲ, ಇದು ನೀನು ಭಕ್ತರ ಮೇಲೆ ತೋರಿಸ್ತಕ್ಕಂತಹ ದಯೆಯೋ, ಏನೋ ಭಕ್ತ ಮಾಡಿದ್ದಾನೆ ಅದನ್ನ ದಯೆಯಿಂದ ಅವರನ್ನ ಹೀಗೆ ರಕ್ಷಣೆ ಮಾಡ್ತೀಯೋ, ಅಥವಾ ಸಾಧನವೋ, ಆ ಭಕ್ತರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಆ ಸಾಧನೆಗೆ ಒಂದು ಬೆಲೆ ಕೊಡಬೇಕು ಅಂತ ಈ ರೀತಿಯಾಗಿ ನೀನು ರಕ್ಷಣೆಯನ್ನ ಮಾಡ್ತೀಯ ಅಂತ ದಾಸರು ಕೇಳ್ತಾರೆ. ಅದನ್ನ ಪರಮಾತ್ಮ ಇಲ್ಲಿ ಹೇಳ್ತಾನೆ, ಭಕ್ತ ವಾತ್ಸಲ್ಯ ದೋಷೇಣ. ಅದನ್ನ ನನ್ನಲ್ಲಿ ಇರ್ತಕ್ಕಂತಹ ಒಂದು ದೋಷವನ್ನ ಹೇಳ್ಕೊತಾನೆ ಪರಮಾತ್ಮ. ಏನು? ಭಕ್ತ ವಾತ್ಸಲ್ಯ ಅಂತ ಅನ್ನೋ ದೋಷ ನನ್ನಲ್ಲಿ ಇದೆ. ಭಕ್ತರು ಏನು ಭಕ್ತರಿಗೆ ಏನಾದರೂ ಕೂಡ ನನ್ನಿಂದ ಸಹನ ಮಾಡ್ಲಿಕ್ಕೆ ಆಗೋದಿಲ್ಲ. ಭಕ್ತ ವಾತ್ಸಲ್ಯ ದೋಷೇಣ ದುಃಖಿತೋಸ್ಮಿ ವೃಷಂವೃಪ. ಆದ್ರಿಂದಾಗಿ ನಾನು ನಿನಗೆ ಶಾಪವನ್ನು ಕೊಟ್ಟಿದ್ದೇನೆ. ಆದರೆ ನಿನ್ ಒಂದು ಕನ್ಸೆಷನ್ ಕೊಡ್ತೇನೆ, ಡಿಸ್ಕೌಂಟ್. ಏನು ಅಂತಂದ್ರೆ, ಯಾವತ್ ಕಲಿಯುಗಂ ತಿಷ್ಠೆ ತಾವತ್ ದುಃಖಿ ಭವ ಪ್ರಭೋ ಉಭೌ ದುಃಖ ಸಮಾಪನ್ನೋ ಸತ್ಯ ಸಂಕಲ್ಪ ದೋಷತಃ. ಚೋಳರಾಜ, ನೀನು ಕೂಡ ಪರಮ ಸಾತ್ವಿಕನಾದವನೇ, ಆದ್ರೆ ಕೋಪದಿಂದ ನಿನಗೆ ಶಾಪವನ್ನು ಕೊಟ್ಟಿದ್ದೇನೆ. ಆದ್ರೆ ನಾನು ಕೊಟ್ಟಿರತಕ್ಕಂತಹ ಶಾಪ ನಿನಗೂ 4 ಯುಗಗಳು ಇರೋದಿಲ್ಲ, ಕೇವಲ ಕಲಿಯುಗ ಮಾತ್ರ ಮುಗಿಯುವವರೆಗೂ ಮಾತ್ರ ನೀನು ಪಿಶಾಚ ಜನ್ಮದಲ್ಲಿ ಇರ್ತೀಯ.
ನಿನ್ನ ಜೊತೆಗೆ ನಾನೂ ಕೂಡ ದುಃಖಿತಪ್ತನಾಗೇ ಇರ್ತೇನೆ, ನಾನು ನೀನು ಇಬ್ರು ಕೂಡ ದುಃಖದಿಂದ ಇರೋಣ ಅಂತ ಹೇಳ್ತಾನೆ ಶ್ರೀನಿವಾಸ. ಸರಿ, ಚೋಳರಾಜ ಅಷ್ಟಕ್ಕೆ ಸಂತೋಷ ಪಡ್ಲಿಲ್ಲ. ಕಲಿಯುಗ ಮುಗಿಯೋವರೆಗೂ ನೀನು ದುಃಖದಿಂದ, ಏನ್ ಕಲಿಯುಗ ಮುರಿ ಅಂತಂದ್ರೆ 6ರಿಂದ 7 ಮುದಂಗಾದು. ಕಲಿಯುಗದ ಅವಧಿ ಎಷ್ಟದರೆ 4,20,000 ವರ್ಷ ಕಲಿಯುಗದ ಅವಧಿ ಅದ. ಆ ಕಲಿಯುಗ ಮುಗುವವರೆಗೂ ಪಿಶಾಚಿ ಜನ್ಮದೊಳಗಿರ್ಬೇಕು ಅಂದ್ರೆ ಏನ್ ತಮಾಷೆ ಆಟನ ಅದು? ಹಾಗಲ್ಲ. ಆದ್ರೆ ಪರಮಾತ್ಮ ಇಲ್ಲಿ ಹೇಳ್ತಾನೆ, ಏನಾದ್ರೂ 4 ಯುಗದಲ್ಲಿ ನೀನು ಪಿಶಾಚಿ ಆಗುವಂತಹ ಸಿಟ್ಟೊಳಗ್ ಶಾಪವನ್ನ ಕೊಟ್ಟಿದ್ದೆ ಗತಿ ಏನಿತ್ತು? ಸತ್ಯಯುಗ ಮುಗಿಬೇಕು, ತ್ರೇತಾಯುಗ ಮುಗಿಬೇಕು, ದ್ವಾಪರ ಯುಗ ಮುಗಿಬೇಕು, ಕಲಿಯುಗ ಮುಗಿಬೇಕು. ಇವೆಲ್ಲ ಸತ್ತೋಗೋ ಆಟ ಇವೆಲ್ಲ. ಪರಮಾತ್ಮ ವಿಚಾರವನ್ನು ಮಾಡಿ ನೀನು ಕಲಿಯುಗ ಮುಗಿಯುವವರೆಗೂ ಮಾತ್ರ ದುಃಖದಿಂದ ಇರು. ಭವಿಷ್ಯತಿ ನೃಪಶ್ರೇಷ್ಠ ಆಕಾಶ ಇತಿ ನಾಮವಾನ್ ಸೋಪಿ ದಾಸ್ಯತಿ ಮೇ ಕನ್ಯಾಂ ನಾಮ್ನಾ ಪದ್ಮಾವತೀಂ ಶುಭಾಂ ಕನ್ಯಾ ಪ್ರದಾನ ಕಾಲೇತು ದಧಾತಿ ವರ ದಕ್ಷಿಣಾಂ ಕಿರೀಟಂ ಶತಭಾರಂ ತೋ ರತ್ನವಜ್ರ ಸಮಾಕುಲಂ ಶುಕ್ರವಾರೇತು ಸಾಯಾಹ್ನೆ ಕಿರೀಟಂ ಧಾರಯಾಮ್ಯಹಂ ಕಿರೀಟ ಧಾರಣ ಕಾಲೇ ನೇತ್ರೇ ಮೇ ಜಲಪೂರಿತೆ ಘಟಿಕಾ ಷಟ್ಕ ಮಾತ್ರಂ ತೇ ಸುಖಂ ತತ್ರ ಭವಿಷ್ಯತಿ. ಆ ಚೋಳರಾಜನಿಗೆ ಪಾಪ ಪರಮಾತ್ಮ ರಂಭಿಸ್ಕೊಂಡು ಒಂದು ಗಟ್ಟಿ ಮೇಲೆ ಕೂಡ್ಸ್ಕೊಂಡು ಹೇಳ್ತಾನೆ ಚಂದಾಗಿ. ಚೋಳರಾಜ, ಮುಂದೆ ಆಕಾಶ ರಾಜ ಎಂಬತಕ್ಕಂತಹ ಒಬ್ಬ ರಾಜ ಬರ್ತಾನೆ ಇಲ್ಲಿ. ಅವನು ಈ ಪರ್ವತವನ್ನ, ಆ ರಾಜ್ಯವನ್ನ ಆಳ್ತಾನೆ. ಅವನಿಗೆ ಪದ್ಮಾವತಿ ಎಂಬತಕ್ಕಂತಹ ಒಬ್ಬಳು ಮಗಳಾಗ್ತಾಳೆ. ಅವನ ಮಗಳನ್ನ ನನಗೆ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ಮದುವೆಯನ್ನ ಮಾಡಬೇಕಾದ್ರೆ ವರದಕ್ಷಿಣೆಯಾಗಿ 100 ಭಾರದ ಕಿರೀಟವನ್ನ ನನಗೆ ಅವನು ಹಾಕ್ತಾನೆ. ಆ ಕಿರೀಟ ಹಾಕ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನನಗೆ ಇಲ್ಲಿ ಗಾಯ ಆಗಿರ್ತದಲ್ಲ, ಆ ಗಾಯಕ್ಕೆ ಆ ಕಿರೀಟ ತಾಕ್ತದೆ. ತಾಕದಾಗ ನನಗೆ ನೋವಾಗ್ತದೆ. ಆವಾಗ ಕಣ್ಣಿನಲ್ಲಿ ನೀರು ಬರ್ತದೆ. ಅವಾಗ ನಾನು ನೆನ್ಸ್ಕೋತೀನಿ, ಅಪ್ಪ ಚೋಳರಾಜ ಅಂತಂದು. ಯಾಕಂತಂದ್ರೆ ಆ ಗಾಯ ನಿನ್ನಿಂದಾಗಿತ್ತಲ್ಲ. ಅವಾಗ ನಿನ್ನನ್ನ ನಾನು ಸ್ಮರಣೆ ಮಾಡ್ಕೋತೇನೆ. ಅವಾಗ ನನ್ನ ಕಣ್ಣಿಂದ ಆನಂದ ಬಾಷ್ಪಗಳು ಬರ್ತವೆ. ಆ ಸಮಯದಲ್ಲಿ ನಿನಗೆ ಪಿಶಾಚ ಜನ್ಮದಿಲ್ಲದರೂ ಕೂಡ ನೀನು ಸುಖವಾಗಿ ಇರ್ತೀಯ. ಅನ್ನಪಾನಾದಿ ಯಾವ ದಾಹಗಳು ಕೂಡ ನಿನಗಾಗೋದಿಲ್ಲ. ಮೈಯುರಿ ಅಂತ ಅನ್ನೋದು ಉಂಟಾಗೋದಿಲ್ಲ. ಘಟಿಕಾ ಷಟ್ಕ ಮಾತ್ರಂತೆ. ಯಾವಾಗ ನಾನು ಹಾಕೊಳ್ತೀನಿ ಅಂತಂದ್ರೆ ಶುಕ್ರವಾರ ಏತು ಸಾಯಾಹ್ನೆ ಕಿರೀಟಂ ಧಾರಯಾಮ್ಯಹಂ. ಶುಕ್ರವಾರದ ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ನನಗೆ ವಿವಾಹವಾಗ್ತಕ್ಕಂತಹ ಮುಹೂರ್ತ ಇರ್ತದೆ. ಆ ಸಮಯದಲ್ಲಿ ನಾನು ಅದನ್ನು ಧಾರಣೆ ಮಾಡ್ತೇನೆ. 2 ತಾಸು 24 ನಿಮಿಷ ಘಟಿಕಾ ಷಟ್ಕ ಮಾತ್ರಂತೆ. 2 ತಾಸು 24 ನಿಮಿಷದವರೆಗೆ ಆ ಪಿಶಾಚ ಜನ್ಮದಲ್ಲಿದ್ದರೂ ಕೂಡ ನಿನಗೆ ಸುಖ ಆಗುತ್ತದೆ ಎಂಬುದಾಗಿ ಹೇಳ್ತಾರೆ. ಅಘಟಿತ ಘಟನಾ ಸಾಮರ್ಥ್ಯ ಅಂದ್ರೆ ಇದೆ. ಇಂತಹ ವರ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ರೀ? ಪಿಶಾಚ ಜನ್ಮದಲ್ಲಿ ಇದ್ದರೂ ಕೂಡ ಸುಖ ಆಗಲಿ ಎಂಬುದಾಗಿ ಇಷ್ಟು ವರವನ್ನು ಕೊಡೋದು ಪರಮಾತ್ಮ ಮಾತ್ರ. ಅಷ್ಟೆಲ್ಲ ಅಧಿಕಾರ ಇರೋದು ಪರಮಾತ್ಮನಿಗೆ ಮಾತ್ರ. ಸುಖಸ್ಯ ಕಾಲಂ ಸಂಸೂಚ್ಯ ಸ್ವಾವತಾರ ಪ್ರಯೋಜನಂ. ಆ ಸುಖದ ಕಾಲವನ್ನ ಚೋಳರಾಜನಿಗೆ ಹೇಳಿ ಅವನ ಅವತಾರ ಪ್ರಯೋಜನವನ್ನು ಕೂಡ ಚೋಳರಾಜನಿಗೆ ಹೇಳಿದ್ದಾನಂತೆ. ನಂತರ ಈ ಕಡೆ ಚೋಳರಾಜ ಪಿಶಾಚ ಜನ್ಮದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಹೀಗಿರ್ಬೇಕಾದ್ರೆ ಇತಿ ಸಂಭಾಷ್ಯ ರಾಜಾನಂ ತತ್ರಾಸ್ತೆ ಭಗವಾನ್ ಹರಿಹಿ ಕ್ಷತಶಾಂತಿಂ ಸಮಾಕಾಂಕ್ಷನ್ ವೈದ್ಯಶಾಸ್ತ್ರ ವಿಶಾರದಂ. ಚೋಳರಾಜ ಈ ಕಡೆ ಹೋದ ಪಿಶಾಚ ಜನ್ಮದಲ್ಲಿ. ಅದಾದ್ಮೇಲೆ ಶ್ರೀನಿವಾಸ ಪ್ರತಿನಿತ್ಯ ಹುಡುಕ್ತಾ ಇದ್ದಾನೆ. ಆ ಗಾಯ ಬೇರೆ ಹೆಣೆಗೆ ಗಾಯ ಆಗಿದೆ. ಆ ಗಾಯಕ್ಕಾಗಿ ಔಷಧವನ್ನು ಹುಡುಕ್ತಾ ಮೆಡಿಕಲ್ ಸ್ಟೋರ್ ಹುಡುಕ್ತಾ ಇದ್ದಾನಂತ್ಯ ವೆಂಕಟಾಚಲ ಪರ್ವತದಲ್ಲಿ. ಗುರುಂ ಸುರಪತೀನಾಂಚ ಸಂಸ್ಮಾರ ಜಗದೀಶ್ವರ ಆಗದಂ ಸ್ವಗರಂ ದೃಷ್ಟ ಔಷಧಂ ವದಮೇಂದ್ರತಂ. ತಕ್ಷಣದಲ್ಲಿ ಶ್ರೀನಿವಾಸ ಬೃಹಸ್ಪತ್ಯಾಚಾರ್ಯನ ಸ್ಮರಣೆ ಮಾಡಿಕೊಂಡಿದ್ದಾನಂತೆ. ಸ್ಮರಣೆ ಮಾಡುವ ತಡ ಇಲ್ಲ, ಅಷ್ಟೊತ್ತಿಗೆ ಬೃಹಸ್ಪತ್ಯಾಚಾರ್ಯರು ಪ್ರತ್ಯಕ್ಷರಾಗಿದ್ದಾರೆ. ಈ ಶ್ರೀನಿವಾಸ ಪ್ರತ್ಯಕ್ಷರಾಗಿ ಕೇಳಿದಾಗ ಶ್ರೀನಿವಾಸ ಹೇಳ್ತಾನಂತೆ, ಈ ರೀತಿಯಾಗಿ ನನಗೆ ಗಾಯ ಆಗಿದೆ, ಇದಕ್ಕೆ ಏನಾದ್ರೂ ಔಷಧ ಇತ್ರ ಹೇಳ್ರಿ ಅಂತ ಹೇಳಿದಾಗ ಆ ಬೃಹಸ್ಪತ್ಯಾಚಾರ್ಯ ಹೇಳ್ತಾರಂತೆ, ಗುರುರುವಾಚ ಕ್ಷೀರಮೌದುಂಬರಂ ದೇವ ತಥಾ ಕಾರ್ಪ ಸಮರ್ಜಕಂ ಸಮ್ಮಿಲಿತ್ವಾ ರಮಾಕಾಂತ ತತ್ಕ್ಷತೋ ಪರಿಧಾರಯ. ಅವರು ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ರು. ಔದುಂಬರದ ಎಲೆಯ ರಸ ಮತ್ತು ಎಕ್ಕೆಯ ಗಿಡದ ಹಾಲು ಇವೆಲ್ಲವನ್ನು ಮಿಕ್ಸ್ ಮಾಡಿ ಅದನ್ನು ಅರೆದು ಹತ್ತಿಗೆ ಹಚ್ಚಿ ನಿನ್ನ ಗಾಯಕ್ಕೆ ಹಚ್ಚುವ, ಅದು ಕಮ್ಮಿ ಆಗ್ತದೆ ಅಂತ ಎಂಬುದಾಗಿ ಹೇಳಿದಂತ. ಹೇಳಿದಾಗ ಇಲ್ಲೊಂದು ಹಾಸ್ಯವನ್ನು ಹೇಳ್ತಾರೆ. ಒಂದು 2-3 ದಿವಸದಿಂದ ಕೇಳ್ಕೊತೇ ಬಂದಿವ್ರಿ ಅದನ್ನ. ಇವರು ಕಪಿಲಾಚಾರ್ಯ ಹೇಳಿದ ಮಾತಿದು. ಶ್ರೀನಿವಾಸನಿಗೆ ಆರಾಮಿಲ್ದೇ ಇರಬೇಕಾದ್ರೆ ಯಾರಾದ್ರೂ ನಾವು ಡಾಕ್ಟರ್ ಹತ್ರ ಹೋದ್ರೆ, ಒಬ್ಬ ಕೆಮ್ಮ ಬಂದಿದ್ದ. ಕೆಮ್ಮ ಬಂದಾಗ ಡಾಕ್ಟರ್ ಹತ್ರ ಹೋಗಿ ಅವ್ನು ಕೇಳತ್ತಂತೆ, ನನಗೆ ಕೆಮ್ಮ ಬಂದದ್ರಿ ಡಾಕ್ಟರ್, ಅದಕ್ಕೆ ಏನು ಔಷಧ ಬೇಕು ಅದನ್ನ ಕೊಡ್ರಿ ಅಂತ ಹೇಳಿದಾಗ ಡಾಕ್ಟರ್ ಔಷಧ ಬಂದು ಕೊಡ್ತಾನೆ. ಕೊಟ್ಟಾಗ ಸರಿ ಅಂತ ಇವನು ಹೋಗಿ ಮತ್ತೆ 3 ದಿನ ಬಿಟ್ಕೊಂಡು ಬಂದ. ಡಾಕ್ಟರ್, ನೀವು ಔಷಧ ಏನೋ ಬರೆದು ಕೊಟ್ರಿ, ಅದನ್ನ ನಮ್ಗೆ ಕೆಮ್ಮಿನ ಕಮ್ಮಿ ಆಗಿಲ್ಲ. ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ, ಮತ್ ಏನ್ ಊಟ ಮಾಡಿದೀನಿ 3 ದಿನ? ಇಲ್ರಿ, ಮತ್ತೆ ಹೆಂಗಾದ್ರು ನವರಾತ್ರಿ ಇತ್ತು, ಪ್ರತಿನಿತ್ಯ ಬೋಂಡ ಬಜಿ ಹೋಳಿಗೆ ತುಪ್ಪ ಗಿಪ್ಪ ಇವೆಲ್ಲ ಹಾಕೊಂಡು ಫಸ್ಟ್ ಕ್ಲಾಸ್ ಊಟ ಮಾಡಿದ್ರಿ ಅಂತಂದಾಗ ಡಾಕ್ಟರ್ ಅಂತಾನಂತ,
ನಾನು ಕೆಮ್ಮ ಕಡಿಮೆ ಆಗ್ಲಿಕ್ಕೆ ಔಷಧ ಬರೆದು ಕೊಟ್ಟಿನಲ್ಪ, ನೀನ್ ಬರೋದಕ್ಕೆ ಔಷಧ ಅಲ್ಲಿ ತಗೊಳಿಗತ್ತಿ, ಕಡಿಮೆ ಆಗ್ಲಿಕ್ಕೆ ಔಷಧ ಇದನ್ನ ತಗೋಬೇಕು, ಈ ಔಷಧ ನೀನ್ ತಗೊಂಡಿಲ್ಲ ಅದಕ್ಕೆ ಅದು ಜಾಸ್ತಿ ಆಗ್ಯದ ಅಂತ ಹೇಳ್ತಾರಂತೆ. ಅವಾಗ ಆ ಶ್ರೀನಿವಾಸನಿಗೆ ಬೃಹಸ್ಪತಿ ಆಚಾರ್ಯ ಹೇಳ್ತಾರಂತೆ ಪಥ್ಯ ಮಾಡು ಅಂತ ಹೇಳಿ. ಸರಿ ಅಂತ ಶ್ರೀನಿವಾಸ ಅಲ್ಲಿಂದ ಹೊರಡ್ತಾನೆ. ಸಮ್ಮಿಲಿತ್ವ ರಮಾಕಾಂತ ತಕ್ಷತೋ ಪರಿಧಾರ್ಯತಾಂ ಇತ್ಯೇವಂ ಗುರುಣಾದ್ಯಪ್ತಃ ತಚ್ಚಕಾರ ಯಥಾ ಸುಖಂ. ಸರಿ ಅಂತ ಹೇಳಿ ಬೃಹಸ್ಪತಿ ಆಚಾರ್ಯ ಅಲ್ಲಿಂದ ಅಂತರ್ಧಾನವನ್ನು ಹೊಂದಿದಾಗ ಏವಂ ಕುರ್ಮನ್ ರಮಾನಾಥಃ ತತ್ರಾಸ್ತೆ ಭಗವಾನ್ ಹರಿ ಕೌಸಲ್ಯ ಕೀಟಗ್ರಹಂ ತಿಂತ್ರಿಣಿ ದಶತಿದ್ರತಃ. ಅವರು ಬೃಹಸ್ಪತಿ ಆಚಾರ್ಯ ಬಂದು ಔಷಧವನ್ನು ಹೇಳಿ ಹೋಗಿದ್ದಾರೆ. ಅದಾದ್ಮೇಲೆ ಶ್ರೀನಿವಾಸ ಅಲ್ಲಿ ಯಾರು ಇಲ್ಲ, ಅವನ ಜೊತೆಗೆ ಯಾರು ಇಲ್ಲದೆ ಇದ್ದಾಗ ಅಲ್ಲಿ ಇರ್ತಕ್ಕಂತಹ ವೃಕ್ಷಗಳು, ಮನೆಗಳು ಅಥವಾ ಸುತ್ತಮುತ್ತ ಏನೇನು ಪದಾರ್ಥಗಳು ಇರ್ತವೋ ಅದಲ್ಲೇ ಒಂದೊಂದು ಅನುಸಂಧಾನವನ್ನು ಮಾಡ್ಕೊಳ್ತಿರ್ತಾರೆ. ಯಾರಾದ್ರೂ ನಾವು ಎಲ್ಲೇ ಒಬ್ಬರೇ ಹೋದಾಗ ಇಲ್ಲಿ ನನ್ನ ಹೆಂಡತಿ ಇದ್ದರೆ ಚೆನ್ನಾಗಿರ್ತಿತ್ತು, ನನ್ನ ತಂದೆ ತಾಯಿಗಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಎಂಬುದಾಗಿ ನಾವು ಅನುಸಂಧಾನವನ್ನು ಮಾಡ್ಕೋತೀವಲ್ಲ, ಹಾಗೆ ಶ್ರೀನಿವಾಸ ಅನುಸಂಧಾನವನ್ನು ಮಾಡ್ತಾ ಇದ್ದಾನಂತೆ. ಗಿರಿರೋಪೋನುಜ ಸಾಕ್ಷಾತ್ ಅಯೋಧ್ಯ ಭೂಧರಾಧಿಪಃ, ತನ್ನ ರಾಮಾತಾವರನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾನಂತೆ. ಕೌಸಲ್ಯ ಕೀಟಕ ಗ್ರಹಂ ತಿಂತ್ರಿಣಿ ದಶದಿಗ್ರತಃ, ಆ ಹುಣಸೆ ಮರವನ್ನೇ ದಶರಥ ಮಹಾರಾಜ ಎಂಬುದಾಗಿ ತಿಳಿದುಕೊಂಡಿದ್ದಾನೆ. ಹೇಗೆ ತಂದೆಯ ಆಶ್ರಯದಲ್ಲಿ ನಾವು ಬೆಳಿತೀವೋ ಹಾಗೆ ಹುಣಸೆ ಮರವನ್ನೇ ದಶರಥ ಮಹಾರಾಜ, ಆ ಏನು ಹುತ್ತಿದೆಯೋ ಅದನ್ನೇ ಕೌಸಲ್ಯ ದೇವಿ ಎಂಬುದಾಗಿ ತಿಳಿದುಕೊಂಡಿದ್ದಾನೆ. ಗಿರಿರೋಪೋನುಜ ಸಾಕ್ಷಾತ್, ಆ ಪರ್ವತ ಏನಿದೆ ಅದನ್ನೇ ತನ್ನ ತಮ್ಮ ಲಕ್ಷ್ಮಣನಾಗಿ ತಿಳಿದುಕೊಂಡಿದ್ದಾನೆ. ಆ ಶೇಷದೇವರೇ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದು, ಎಷ್ಟು ಪ್ರಸಂಗ ಸಂಗತಿ ಇದೆ ನೋಡ್ರಿ. ಲಕ್ಷ್ಮಣ ದೇವರಂತೆಂಬುದಾಗಿ ತಿಳಿದುಕೊಂಡಿದ್ದಾನೆ ಪರ್ವತವನ್ನ. ಅಯೋಧ್ಯ ಭೂಧರಾಧಿಪಃ, ಅಲ್ಲಿ ಇರ್ತಕ್ಕಂತಹ ಕೆಳಗಿನ ಏನು ಪ್ರದೇಶವಿದೆ ಅದೆಲ್ಲವೂ ಕೂಡ ಅಯೋಧ್ಯ ಪಟ್ಟಣ ಎಂಬುದಾಗಿ ತಿಳಿದುಕೊಂಡಿದ್ದಾನೆ. ಈ ರೀತಿಯಾಗಿ ರಾಮಾವತಾರವನ್ನು ನೆನೆದುಕೊಂಡು ಅಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಕೆಲವೊಮ್ಮೆ ಕೃಷ್ಣಾವತಾರದ ನೆನಪಾಗ್ತಾ ಇದ್ದಂತೆ. ಕೃಷ್ಣಾವತಾರ ನೆನಪಾದಾಗ ಏನ್ ಮಾಡ್ತಾ ಇದ್ದಂತಂದ್ರೆ, ವಲ್ಮೀಕೋ ದೇವಕಿ ಸಾಕ್ಷಾತ್, ನನಗೆ ತಾಯಿ ಅಂತಂದ್ರೆ ದೇವಕಿ ದೇವಿ, ಈ ಹುತ್ತೇ ನನಗೆ ದೇವಕಿ ದೇವಿ ಇದ್ದಂಗೆ. ತಿಂತ್ರಿಣಿ ವೃಕ್ಷವೇ ವಸುದೇವ ಇದ್ದಂತೆ. ಬಲಭದ್ರ ಅಂತಂದ್ರೆ ಯಾರು? ಈ ಬಲರಾಮನೇ ಈ ಶೇಷಶೈಲ. ಮತ್ತೆ ಬಲರಾಮನಾಗಿ ಅವತಾರ ಮಾಡಿದ್ದೆ ಶೇಷದೇವರು. ಆ ಶೇಷಶೈಲ, ಆ ಶೇಷಾಚಲವನ್ನೇ ಬಲರಾಮ ಎಂಬುದಾಗಿ ತಿಳಿದುಕೊಂಡಿದ್ದಾನೆ. ಸಮಸ್ತವಾಗಿರತಕ್ಕಂತಹ ವೆಂಕಟಾಚಲವೇ ನನಗೆ ಮಥುರಾ ಪಟ್ಟಣ ಇದ್ದಂಗೆ. ಸ್ವಾಮಿ ಪುಷ್ಕರಣಿ ಅಂತನ್ನುವ ಪುಷ್ಕರಣಿಯೇ ನನಗೆ ಯಮುನಾ ನದಿ ಇದ್ದಂಗೆ. ಯಾದವಾಷ್ಟ ಮೃಗಾಸರವೇ ಖಗಾವೈ ಗೋಪಿಕಾದಯ, ಎಲ್ಲ ಯಾದವರು ಏನು ಮೃಗಗಳು ಈ ಪರ್ವತದಲ್ಲಿ ಓಡಾಡುತ್ತಿದೆ ಆ ಎಲ್ಲ ಮೃಗಗಳೇ ನನಗೆ ಯಾದವರು. ಖಗಾವೈ ಗೋಪಿಕಾದಯ, ಎಲ್ಲ ಪಕ್ಷಿಗಳು ಗೋಪಿಕೆಯರಿದ್ದಂತೆ. ಈ ರೀತಿಯಾಗಿ ಕೃಷ್ಣ ರೂಪದಿಂದ ಆ ವೆಂಕಟಾಚಲದಲ್ಲಿ ಪರಮಾತ್ಮ ಕ್ರೀಡೆಯನ್ನು ಮಾಡ್ತಾ ಇದ್ದಾನಂತೆ. ಏವಂ ವೇದಮಯ ಸಾಕ್ಷಾತ್ ಗಿರೀಂದ್ರ ಪನ್ನಗಾಚರ ಸ್ವದೇಹ ಚನ್ನ ಬಲ್ಮೀಕೋ ವೈಕುಂಠ ದೈಕೋಹ್ಯಭೂತ್. ಈ ರೀತಿಯಾಗಿ ಸಾಕ್ಷಾತ್ ಪರಮಾತ್ಮೆಯಲ್ಲಿ ಬಂದಿದ್ದಾನೆ. ವೈಕುಂಠಕ್ಕಿಂತಲೂ ಹೆಚ್ಚಿನ ಪುಣ್ಯ ಈ ವೈಕುಂಠಗಿರಿಗೆ, ಇದು ಯಾವುದು ಶೇಷಾಚಲಕ್ಕೆ, ಆ ವೈಕುಂಠ ಅಗ್ನಿಗೆ ಹೋದ್ರೆ ಬರ್ತದಂತೆ. ಸುವರ್ಣಮುಖರಿ ನಾಮ ಸಾ ನದಿ ಸಾ ವಿರಜಾ ನದಿ ವೈಕುಂಠೋ ವೆಂಕಟಗಿರಿ ವಾಸುದೇವೋ ರಮಾಪತಿ. ಸುವರ್ಣಮುಖರಿ ಎಂಬತಕ್ಕಂತಹ ಏನು ನದಿಯನ್ನು ನಾವು ಕೇಳಿದ್ವಿ ಆ ನದಿಯೇ ವಿರಜಾ ನದಿಯಂತೆ. ವೈಕುಂಠ ಲೋಕದಲ್ಲಿ ಒಂದು ವಿರಜಾ ನದಿ ಇದೆ. ಸಪ್ತದ್ವಾರ ಆದ ಮೇಲೆ ಪರಮಾತ್ಮನ ಇನ್ನೇನು ಗರ್ಭಗುಡಿಗೆ ನಾವು ಪ್ರವೇಶ ಮಾಡಬೇಕು, ವೈಕುಂಠಕ್ಕೆ ಹೋಗ್ಬೇಕು ಅಂತಂದ್ರೆ ಆ ವೈಕುಂಠದ ದ್ವಾರದಲ್ಲಿ ಒಂದು ನದಿ ಹರಿತಾ ಇರ್ತಂತೆ, ವಿರಜಾ ನದಿ. ಗದ್ಯದಲ್ಲಿ ತಿಳಿಸಿಕೊಡ್ತಾರೆ, ವಿರಜಾ ನದಿ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವ ಬ್ರಹ್ಮಣಾ ಸಹ ವಿರಜಾ ನದಿ ಸ್ನಾನೇನ ಮುಕ್ತಿ ಎಂಬುದಾಗಿ ನಾವು ಗದ್ಯದಲ್ಲಿ ಕೇಳ್ತೇವೆ. ನಾವು ಎಲ್ಲ ಸಾಧನವನ್ನು ಮಾಡಿಕೊಂಡು ಹೋಗಿ ಆ ವಿರಜಾ ನದಿ ಹತ್ರ ಕೂತ್ಕೋಬೇಕಂತೆ. ಈ ಬ್ರಹ್ಮದೇವರ ಒಂದು ಕಲ್ಪ ಮುಗಿದಾದ್ಮೇಲೆ ಬ್ರಹ್ಮದೇವರು ಅಲ್ಲಿ ಮೋಕ್ಷಕ್ಕೆ ಬರಬೇಕಾದ್ರೆ ಆ ಬ್ರಹ್ಮದೇವರ ಜೊತೆಗೆ ಸ್ನಾನವನ್ನ ಅಲ್ಲಿ ಮಾಡಿ ಅದಾದ ಮೇಲೆ ನಮಗೆ ಮುಕ್ತಿ ಅಂತ ಹೇಳ್ತಾರೆ. ಆ ವಿರಜಾ ನದಿಯಲ್ಲಿ ಮುಳುಗಬೇಕಾದ್ರೆ ಏನು ಶರೀರ ಇರ್ತದೆ, ಆ ಶರೀರ ವಿರಜಾ ನದಿಯಲ್ಲಿ ಮುಳುಗಿ ನಾವು ಮೇಲೆ ಏಳಬೇಕಾದ್ರೆ ಅಲ್ಲಿಗೆ ಲಿಂಗಭಂಗಂ ಪ್ರಾಪಯಿತ್ವ, ವಿರಜಾ ನದಿಯಲ್ಲಿ ಮುಗಿ ಏಳಬೇಕಾದ್ರೆ ನಮ್ಮ ಲಿಂಗ ದೇಹ ಭಂಗವಾಗಿ ಅದಾದ ಮೇಲೆ ನಾವು ಮುಕ್ತಿಗೆ ಹೋಗ್ತೇವೆ. ಈ ರೀತಿಯಾಗಿ ಹೇಳ್ತಾರೆ. ಅಲ್ಲಿ ಸಾ ನದಿ ವಿರಜಾ ನದಿ ಅಂತ ಹೇಳ್ತಾರೆ. ವೈಕುಂಠ ವೆಂಕಟಗಿರಿ ವಾಸುದೇವೋ ರಮಾಪತಿ ಮುಕ್ತ ಬ್ರಹ್ಮ ಪಕ್ಷಿಗಣಾ ಮುಕ್ತರುದ್ರ ಮೃಗೋತ್ತಮ ಸನತ್ಕುಮಾರ ಪ್ರಮುಖ ವಾನರಾಧ್ಯ ಭುಜೋತ್ತಮ ಮಾನುಷಂ ದೇಹ ಮಾಸಾಧ್ಯ ಯತ್ಮಾನ್ ವೆಂಕಟಾಚಲಂ ಗಂತುಮಿಚ್ಛತಿ ಧರ್ಮಿಷ್ಠ ತೇನ ಸರ್ವಂ ಅನುಷ್ಠಿತಂ. ಯಾರ್ಯಾರು ಮುಕ್ತರಾಗಿರ್ತಕ್ಕಂತಹ ಬ್ರಹ್ಮದೇವರಿದ್ದಾರೋ, ಅಂದ್ರೆ ಇವಾಗ ಇರತಕ್ಕಂತಹ ಬ್ರಹ್ಮದೇವರಲ್ಲ, ಹೋದ ಕಲ್ಪದಲ್ಲಿ ಮುಕ್ತರಾಗಿರ್ತಕ್ಕಂತಹ ಬ್ರಹ್ಮದೇವರು, ಯಾರು ಮುಕ್ತರಾಗಿರ್ತಕ್ಕಂತಹ ರುದ್ರದೇವರಿದ್ದಾರೋ ಆ ರುದ್ರದೇವರುಗಳು, ಆ ರುದ್ರ ಗಣ ಎಲ್ಲ, ಸನತ್ಕುಮಾರ ಪ್ರಮುಖ ಸನತ್ಕುಮಾರ ಮೊದಲಾಗಿರ್ತಕ್ಕಂತಹ ಎಲ್ಲ ಋಷಿಗಳು,
ವಾನರಾಜ್ಯ ದ್ವಿಜೋತ್ತಮ ಬ್ರಾಹ್ಮಣರು ಸನ್ಯಾಸಿಗಳು ಯಾರ್ಯಾರು ಮುಕ್ತರಾಗಿರ್ತಕ್ಕಂತಹ ಜೀವರಿದ್ದಾರೋ ಆ ಎಲ್ಲ ಮುಕ್ತರಾಗಿರ್ತಕ್ಕಂತಹ ಜೀವರು ಈ ವೆಂಕಟಾಚಲದಲ್ಲಿ ಬಂದು ಮನುಷ್ಯರ ಶರೀರವನ್ನು ಹೊಂದಿ ಆ ಪರಮಾತ್ಮನ ಜೊತೆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ಶ್ರೀ ವೆಂಕಟಾದ್ರೇ ಮಹಿಮಾನಮೋತ್ತಮಂ ಜಾನಂತಿ ನ ಬ್ರಹ್ಮೇಂದ್ರ ಶಿವೇಂದ್ರ ಪೂರ್ವಕ ಕಿಮಲ್ಪ ವೀರ್ಯ ಮನುಜಾ ಸ್ಮೃತಿಸ್ಥ ಜಾನಂತಿ ವಿಷ್ಣು ಸ್ಥಳಮದ್ಭುತಂಚ. ಆ ಪರಮಾತ್ಮ ವೆಂಕಟಗಿರಿಗೆ ಬಂದ್ರೆ ಆ ವೈಕುಂಠದಲ್ಲಿ ಇರ್ತಕ್ಕಂತಹ ಎಲ್ಲ ಮುಕ್ತರು ಕೂಡ ಪರಮಾತ್ಮನೇ ಇಲ್ಲ ಅಂತಂದ್ಮೇಲೆ ಈ ವೈಕುಂಠದಲ್ಲಿ ಇದ್ದೇನು ಮಾಡೋದು, ಭೂವೈಕುಂಠಕ್ಕೆ ಬರೋಣ ಅಂತ ಎಂಬುದಾಗಿ ಹೇಳಿ ಆ ಶೇಷಾಚಲ ಪರ್ವತಕ್ಕೆ ಬಂದಿದ್ದಾರಂತೆ. ಬಂದಾಗ ಋಷಿಗಳು ಹೇಳ್ತಾರಂತೆ, ಋಷಯ ಊಚುಹು ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಶ್ರುತಂ ಶ್ರೀ ವೆಂಕಟೇಶಸ್ಯ ಮಾಹಾತ್ಮ್ಯಂ ಪಾಪನಾಶನಂ ಅವತಾರ ಪ್ರಭಾವಂ ಚ ಚೋದರಾಜ ನಿಬಂಧನಂ ವೈಕುಂಠಾತ್ ಗಮನಂ ದೇವ ಚರಿತಂ ಲೌಕಿಕೀಂ ಪರಂ ಕೃಪಾಲೋಸಿ ದಯಾಸಾರ ಶಿಷ್ಯ ಪ್ರೀತಿ ಪರಾಯಣ ತತ್ಕಲ್ಯಾಣ ವಿಧಿಂ ಬ್ರೂಹಿ ಕೋ ವಾ ಕಾಶಕೃತೋತ್ತಮಃ ಕಥಂ ಪುತ್ರ್ಯ ಭವತ್ಪೂರ್ವಂ ಕಥಂ ಜಾಮಾತೃತಾಂ ಗತಃ ಯೋಗಿನಾಂ ಮನಸಾ ಚಿಂತ್ಯ ಶ್ರೀನಿವಾಸ ಸತಾಂ ಗತಿಃ. ಅವಾಗ ಶೌನಕಾದಿ ಋಷಿಗಳು ಸೂತ ಪುರಾಣಿಕರಿಗೆ ಪ್ರಶ್ನೆಯನ್ನು ಮಾಡ್ತಾರಂತೆ. ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಎಲ್ಲ ಶಾಸ್ತ್ರಗಳನ್ನು ತಿಳಿದಿರ್ತಕ್ಕಂತಹ ಸೂತ ಪುರಾಣಿಕರೇ ವೆಂಕಟೇಶನ ಮಹಾತ್ಮೆಯನ್ನು ಹೇಳಿದ್ರಿ, ಅವನ ಅವತಾರ ಕಥೆಯನ್ನು ಕೂಡ ಹೇಳಿದ್ರಿ, ಚೋಳರಾಜನಿಗೆ ಯಾಕೆ ಪಿಶಾಚಿ ಜನ್ಮ ಬಂತು ಅಂತನೂ ಕೂಡ ಹೇಳಿದ್ರಿ, ವೈಕುಂಠದಿಂದ ಬಂದಿರತಕ್ಕಂತಹ ಪರಮಾತ್ಮನ ಎಲ್ಲ ಕಥೆಯನ್ನು ಕೂಡ ಹೇಳಿದ್ರಿ. ಆದರೆ ಅವನ ಕಲ್ಯಾಣವಾಗುತ್ತೆ ಎಂಬುದಾಗಿ ಮುಂದೆ ಹೇಳಿದ್ರಲ್ಲ ಆ ಕಥೆಯನ್ನ ಹೇಳಿರಿ. ಆಕಾಶ ರಾಜ ಹೇಗೆ ಹುಟ್ಟುತ್ತಾನೆ, ಅವನಿಗೆ ಮಹಾಲಕ್ಷ್ಮೀ ದೇವಿ ಹೇಗೆ ಮಗಳಾಗಿ ಬರ್ತಾಳೆ, ಜಾಮಾತೃತಾಂ ಈ ನಾರಾಯಣ ಆಕಾಶ ರಾಜನಿಗೆ ಅಳಿಯನಾಗ್ತಾನೆ ಅಂತ ಹೇಳಿದ್ರಲ್ಲ ಆ ಕಥೆಯನ್ನ ಹೇಳಿರಿ. ಯೋಗಿನಾಂ ಮನಸಾ ಚಿಂತ್ಯಂ ಶ್ರೀನಿವಾಸ ಸತಾಂಗತಿ, ಆವಾಗ ಎಲ್ಲ ದೇವತೆಗಳು ಕೂಡ ಶ್ರೀನಿವಾಸನ ಮದುವೆಗೆ ಬರುತ್ತಾರೆ ಅಂತ ಹೇಳಿದ್ರಲ್ಲ ಆ ಎಲ್ಲ ಕಥೆಯನ್ನು ಕೂಡ ಸಾಂಗವಾಗಿ ವಿವಾಹದ ಕಥೆಯನ್ನು ದಯಮಾಡಿ ನಮಗೆ ಹೇಳಿರಿ ಎಂಬುದಾಗಿ ಎಲ್ಲರೂ ಕೂಡ ಉತ್ಸಾಹದಿಂದ ಕೇಳ್ತಾ ಇರಬೇಕಾದ್ರೆ ಸ್ನಾನಾಚಾರ ಪರೋ ನಿತ್ಯಂ ಸಧನ್ಯ ಪುಣ್ಯದವರ್ಧನ ಏವಂ ಮುನೀನಾಂ ವಚನಂ ನಿಶಮ್ಯ ಸೂತೋ ನಿತಾಂತಂ ನಿಜ ಶಿಷ್ಯ ಸಂಘಾನ್ ಉವಾಚ ಭಕ್ತ್ಯನ್ವಿತ ನಮ್ರದೇಹ ಸಾಧೂಚಿತಂ ವಾಕ್ಯ ಮುದೀರಯನ್ ಸನ್. ಆವಾಗ ಸೂತ ಪುರಾಣಿಕರು ಹೇಳ್ತಾರಂತೆ, ಶೃಣ್ವಂತು ಮುನಯಃ ಸರ್ವೇ ಭಕ್ತಿಭಾವೇನ ಸಂಯುತಾ ಪನ್ಯಗಾಚಲನಾಥಸ್ಯ ಕನ್ಯಾ ಸಂಗ್ರಹಣಂ ಶುಭಂ. ಎಲ್ಲ ಋಷಿಗಳು ಕೂಡ ಬಹಳ ಉತ್ಸಾಹದಿಂದ ಕೇಳ್ತಾ ಇದ್ದೀರಿ. ಖಂಡಿತವಾಗಿ ಹೇಳ್ತೇನೆ, ಶ್ರೀನಿವಾಸನ ಕನ್ಯಾಗ್ರಹಣ ಕನ್ಯಾ ಪದ್ಮಾವತಿಯ ಪಾಣಿಗ್ರಹಣವನ್ನ ಹೇಗೆ ಮಾಡಿದ ಅಂತ ಹೇಳ್ತೀನಿ. ಅದನ್ನ ಸಂತೋಷದಿಂದ ಕೇಳ್ರಿ, ಉತ್ಸಾಹದಿಂದ ಕೇಳ್ರಿ ಎಂಬುದಾಗಿ ಹೇಳಿ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಕದಾಚಿತ್ ವೆಂಕಟೇಶಸ್ತು ಔಷಧಾರ್ಥಂ ಸ್ವಯಂ ಹರಿಹಿ ಗಮನಾಭಿಮುಖೋ ಭೂತ್ವಾ ನಿರ್ಜಗಾಮಾರುಣೋದಯೇ. ಒಂದು ಸಾರಿ ಈ ಶ್ರೀನಿವಾಸ ತನ್ನ ಗಾಯಕ್ಕೆ ಆಗಿರ್ತಕ್ಕಂತಹ ಔಷಧವನ್ನು ಹುಡುಕಿಕೊಂಡು ಬೃಹಸ್ಪತ್ಯಾಚಾರ್ಯ ಹೇಳೋಗಿದ್ರಲ್ಲ ಆ ಔಷಧವನ್ನು ಹುಡುಕಿಕೊಂಡು ವೆಂಕಟಾಚಲದಲ್ಲಿ ಹುಡುಕ್ತಾ ಇದ್ದಂತೆ. ಈ ಔಷಧ ಎಲ್ಲಿ ಸಿಗ್ತದ ಅಂತ ಹೇಳಿ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿ ವರಾಹ ದೇವರ ಎಂಟ್ರಿ ಆಗ್ತದೆ ಅಂತ ಹೇಳ್ತಾರೆ. ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾರ್ಥಂ ಸಸೂಕರಃ ಶ್ಯಾಮಾಕಹಾರಿಣಂ ಜಿತ್ವಾ ದೈತ್ಯಂ ವೃಷಭನಾಮಕಂ ಯದಾಗತಸ್ತದಾ ದೇವೋ ದದೃಶೇ ವೆಂಕಟೇಶ್ವರಂ ಗರ್ಜಂತ ಕೋಸಿ ಕೋಸೀತಿ ಸೂಕರಾಸ್ತತ್ರ ಚಾಯಯುಹು. ಈ ರೀತಿಯಾಗಿ ಔಷಧವನ್ನು ಹುಡುಕ್ತಾ ಇರಬೇಕಾದ್ರೆ ಅಲ್ಲಿಗೆ ವರಾಹ ದೇವರು ಬರ್ತಾರಂತೆ. ವರಾಹ ದೇವರು ಬರಬೇಕಾದ್ರೆ ಮೊದಲಿಗೆ ಈ ವರಾಹ ದೇವರ ಸೈನ್ಯ ಇರ್ತದೆ. ಎಲ್ಲ ಸೂಕರಗಳು ಕೂಡ ವರಾಹ ದೇವರ ಮುಂದೆ ಬರ್ತಾ ಇರ್ತಾರಂತೆ. ಏನಾಗಿರ್ತದೆ ಅಂತಂದ್ರೆ ವರಾಹ ದೇವರು ಯಾಕೆ ಅಲ್ಲಿ ಪ್ರಾತಃ ಕಾಲದಲ್ಲಿ ಬರ್ತಾ ಇದ್ರು, ಅವ್ರದೇನ್ ಕೆಲಸ ಇತ್ತು ಅಂತಂದ್ರೆ ಈ ವರಾಹ ದೇವರು ಏನು ಹೊಲದಲ್ಲಿ ಬಿತ್ತನೆ ಮಾಡಿದ್ರಲ್ಲ ಅಲ್ಲಿ ಶ್ಯಾಮಾನ್ನವನ್ನ ಬಿತ್ತನೆ ಮಾಡ್ತಾ ಇದ್ದಾರೆ. ಅಂದ್ರೆ ನೆವಣ ಅಕ್ಕಿ ಅಂತ ಹೇಳ್ತಾರೆ. ಆ ನೆವಣಿ ಅಕ್ಕಿಯನ್ನ ಬಿತ್ತಿರತಕ್ಕಂತಹ ಹೊಲದಲ್ಲಿ ಒಬ್ಬ ದೈತ್ಯ ಇದ್ದ, ವೃಷಭ ಎಂಬತಕ್ಕಂತಹ ದೈತ್ಯ ಇದ್ದ. ಆ ದೈತ್ಯನನ್ನ ಈ ವರಾಹ ದೇವರು ಸಂಹಾರ ಮಾಡಿ ಅವರ ಸೇನೆಯ ಜೊತೆಗೆ ಹೊರಗೆ ಬರ್ತಾ ಇರಬೇಕಾದ್ರೆ ಎಲ್ಲ ಸೂಕರುಗಳು ಮುಂದೆ ಇದ್ದಂತೆ. ಇದ್ದಾಗ ಈ ಶ್ರೀನಿವಾಸ ಅಲ್ಲಿಗೆ ಬಂದಾದ ತಕ್ಷಣ ಎಲ್ಲಾ ಸೂಕರುಗಳು ಇವನೊಬ್ಬ ದೈತ್ಯ ಇರಬೇಕು ಅಂತ ಹೇಳಿ ಎಲ್ಲವೂ ಕೂಡ ಅಟ್ಯಾಕ್ ಮಾಡಿದ್ರಂತೆ ಶ್ರೀನಿವಾಸನಿಗೆ. ಎಲ್ಲವೂ ಯಾರಿದ್ದಿ ಅಂತ ಕೇಳಿ ಎಲ್ಲ ಓಡ್ತಾ ಇರಬೇಕಾದ್ರೆ ಗರ್ಜಂತ ಕೋಸಿ ಕೋಸೀತಿ ಸೂಕರಾಸ್ತತ್ರ ಚಾಯಯುಹು. ಈ ವಲ್ಮೀಕದ ಹತ್ರ ಈ ಶ್ರೀನಿವಾಸ ಓಡಿ ಹೋದ ತಕ್ಷಣ ಎಲ್ಲಾ ಸೂಕರುಗಳು ಹೋಗಿ ವಲ್ಮೀಕವನ್ನು ಸುತ್ತರದಂತಿದ್ರು. ಸುತ್ತರದಾದ್ಮೇಲೆ ತಾನ್ ದೃಷ್ಟ ಜಗದೀಶಸ್ತು ತತ್ರ ಲೀನೋ ಭವತ್ತರಿಹಿ ಲೀನಂ ತಂ ವೆಂಕಟೇಶಂ ದೃಷ್ಟ ವರಾಹವದನೋ ಹರಿಹಿ. ಆವಾಗ ವರಾಹ ದೇವರು ಹಿಂದಿನಿಂದ ಬರ್ತಾರೆ, ಎಲ್ಲಾ ಸೂಕರುಗಳಿಗೆ ಹೇಳ್ತಾರಂತೆ ಸೈಡ್ ಸರಿ ಎಲ್ಲಾರು ಅಂತ ಹೇಳಿ. ಆವಾಗ ಶ್ರೀನಿವಾಸ ಹಣಿಕೆ ಹಾಕ್ತಾನಂತೆ ಹೊರಗಡೆ. ಹಣಿಕೆ ಹಾಕಿ ನೋಡಿದಾಗ ಯಾರಿದ್ದೀರಿ ಹೊರಗೆ ಬರ್ರಿ ಅಂತಂದ್ರ ವರಾಹ ದೇವರು. ಆವಾಗ ಶ್ರೀನಿವಾಸ ಹೊರಗಡೆ ಬರ್ತಾನಂತೆ. ವೈಕುಂಠ ಆಗತಮ್ಮತ್ವ ವೆಂಕಟೇಶಂ ಶ್ರಿಯಃಪತಿಂ ಉವಾಚ ವಚನಂ ದೇವಂ ಧೈರ್ಯಮಾಲಭ್ಯ ಬುದ್ಧಿಮಾನ್. ಎಷ್ಟು ಚೆನ್ನಾಗಿ ಪರಮಾತ್ಮ ನಾಟಕವನ್ನು ಮಾಡ್ತಾನೆ.
ಹೆದರ್ಕೊಂಡು ಹೊರ ಬರ್ತಾನೆ ಶ್ರೀನಿವಾಸ. ಯಾರೂ ಇಲ್ಲದೆ ಇರತಕ್ಕಂತಹ ಪರ್ವತದಲ್ಲಿ ಇಷ್ಟೆಲ್ಲಾ ಸೂಕರುಗಳು, ಅದ್ರೊಳಗೆ ಇನ್ನೊಂದು ದೊಡ್ಡ ಸೂಕರ ಶ್ವೇತವರಾಹ, ಇವರೆಲ್ಲ ಬಂದಿರ್ಬೇಕಾದ್ರೆ ಶ್ರೀನಿವಾಸ ಗಾಬರಿಯಿಂದ ಹೊರಗೆ ಬಂದು ನೋಡ್ತಾನಂತೆ. ಅಲ್ಲಿಗೆ ಇದ್ರಿಗೆ ವರಾಹ ದೇವರು ನಿಂತಿರ್ತಾರಂತೆ. ನಿಂತಾಗ ಉವಾಚ ವಚನಂ ದೇವಂ ಧೈರ್ಯಮಾಲಭ್ಯ ಬುದ್ಧಿಮಾನ್. ಅವಾಗ ಶ್ರೀನಿವಾಸ ಧೈರ್ಯ ತೆಗೆದುಕೊಂಡು ಹೇಳ್ತಾನಂತೆ, ಸೋಪಿ ಶ್ವೇತ ವರಾಹಂತಂ ಅಜಾನನ್ ವಲ್ಮೀಕಸ್ತದ ನಿರೀಕ್ಷಮಾಣ ಸೋತ್ಕಂಠಂ ನಿರ್ಗತ್ಯೋಂತರಮಭ್ಯದ ತಥೋನ್ಯೋನ್ಯ ವಿಲೋಪರ್ಥಂ ಅಶ್ರುಸಂದಿಗ್ಧ ಲೋಚನವು. ಶ್ರೀನಿವಾಸ ಹೊರಗೆ ಬಂದು ವರಾಹದೇವರನ್ನು ನೋಡ್ತಾನೆ. ವರಾಹದೇವರು ಶ್ರೀನಿವಾಸನನ್ನು ನೋಡ್ತಾರಂತೆ. ನೋಡಿದಾಗ ಅವಾಗ ಇಬ್ಬರು ಕೂಡ ಏಕರೂಪ, ಒಂದೇ ರೂಪವನ್ನು ನೋಡಿ ಬಹಳ ಸಂತೋಷವನ್ನು ಪಡ್ತಾರಂತೆ. ಹೇಗೆ ಅಣ್ಣ ತಮ್ಮಂದ್ರು ಬಹಳ ದಿನ ಆದ್ಮೇಲೆ ಸಿಕ್ಕಾದ್ಮೇಲೆ ಹೇಗೆ ಒಬ್ಬರೊಬ್ಬರು ನೋಡಿ ಸಂತೋಷವನ್ನು ಪಡ್ತಾರೋ, ಹಾಗೆ ಶ್ರೀನಿವಾಸ ಎಲ್ಲೂ ಪರಮಾತ್ಮನ ಏಕರೂಪಗಳು ಒಂದೇ ಕಾಲ ಸಿಗೋದು ಬಹಳ ಕಷ್ಟ. ಅಂತರಲ್ಲಿ ಶ್ರೀನಿವಾಸ ವರಾಹದೇವರನ್ನು ನೋಡ್ತಾ ಇದ್ದಾನೆ. ವರಾಹದೇವರು ಶ್ರೀನಿವಾಸನನ್ನು ನೋಡಿ, ಶ್ರೀನಿವಾಸ ವರಾಹ ಅವತಾರದಲ್ಲಿ ನಾನು ಈ ಭೂಮಿಯನ್ನ ತೆಗೆದುಕೊಂಡು ಬಂದಿದ್ದ ಕಥೆಯನ್ನ ವರಾಹದೇವರ ಅವತಾರದಲ್ಲಿ ಆ ಕಥೆಯನ್ನ ನೆನೆಸ್ಕೊಳ್ತಾ ಇದ್ದಾನಂತೆ. ನೆನ್ಕೊಂಡಾದ ತಕ್ಷಣ ಕ್ರೋಢನಾರಾಯಣವು ಸಾಕ್ಷಾತ್ ರೂಪದ್ವಂದ್ವ ವಿರಾಜಿತವು ಊಚತುರ್ಭಾಷಣಂ ಚೋಭೌ ದರ್ಶಯಂತವು ವಿಡಂಬಯನ್. ಆವಾಗ ಇಬ್ಬರು ಕೂಡ ಮಾತನಾಡ್ತಾ ಇದ್ದಾರಂತೆ. ಇವರಿಬ್ಬರು ಮಾತನಾಡುವುದನ್ನ ಆಕಾಶ ಮಾರ್ಗದಲ್ಲಿ ನಿಂತು ಎಲ್ಲ ಬ್ರಹ್ಮಾದಿ ದೇವತೆಗಳನ್ನು ನೋಡ್ತಾ ಇದ್ದಾರಂತೆ. ಪರಮಾತ್ಮನ ಎರಡು ರೂಪಗಳನ್ನ ಏಕಕಾಲಕ್ಕೆ ನೋಡುವಂತಹ ಭಾಗ್ಯ ದೇವತೆಗಳಿಗೂ ಸಿಗೋದಿಲ್ಲ. ಹಾಗೇನಾದ್ರೂ ಸಿಗಬೇಕು ಅಂತಂದ್ರೆ ದೇವತೆಗಳು ಭೂಮಿಗೆ ಬರಬೇಕು. ವಿತೌಟ್ ಪರ್ಮಿಷನ್ ಭೂಮಿಗೆ ಬರುವಾಗಿಲ್ಲ. ವಿತೌಟ್ ಪರ್ಮಿಷನ್ ಇಲ್ಲಿಂದ ಅಲ್ಲಿಗೆ ಹೋಗೋಂಗಿಲ್ಲ, ಪರಮಾತ್ಮನ ಆಜ್ಞೆ ಇಲ್ಲದೆ. ಅಂತಹದರಲ್ಲಿ ಆಕಾಶ ಮಾರ್ಗದಲ್ಲಿ ನಿಂತುಕೊಂಡು ಭೂಮಿಯಲ್ಲೇ ಶ್ರೀನಿವಾಸ ಮತ್ತು ವರಾಹದೇವರ ಎರಡು ರೂಪಗಳನ್ನು ನೋಡಿ ಕಣ್ಣು ತುಂಬಿಕೊಳ್ತಾ ಇದ್ದಾರಂತೆ. ವವರ್ಷೋ ಪುಷ್ಪ ವರ್ಷಾಣಿ ಕ್ರೋಢನಾರಾಯಣೋಪರಿ ಯಥಾಯುಗಂ ಯಥಾದೇಶಂ ಯಥಾಕಾಲಂ ಯಥಾವ್ಯಃ ತಥಾವತಾರಮಾಕಾಂಕ್ಷನ್ ರಮತೆ ಪ್ರಾಕೃತೋ ಯಥಾ. ಆವಾಗ ಆ ಎರಡು ರೂಪಗಳನ್ನ ಬ್ರಹ್ಮಾದಿ ಎಲ್ಲ ದೇವತೆಗಳು ನೋಡಿ ಪುಷ್ಪವರ್ಷಣೆಯನ್ನ ಮಾಡಿದ್ದಾರಂತೆ ಶ್ರೀನಿವಾಸ ಹಾಗೂ ವರಾಹದೇವರ ಮೇಲೆ. ಆ ಪರಮಾತ್ಮ ಯುಗಕ್ಕನುಸಾರವಾಗಿ ತನಗೆ ಅಪೇಕ್ಷಿತವಾದಂತೆ ಯಥಾ ಕಾಲದಲ್ಲಿಯೂ ಕೂಡ ಅವನು ಕ್ರೀಡೆಯನ್ನ ಮಾಡ್ತಾನೆ ಅಂತ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ದೇವತೆಗಳು ಅವರಿಬ್ಬರ ದರ್ಶನವನ್ನು ಮುಗಿಸಿಕೊಂಡು ಮತ್ತೆ ಅವರವರ ಸ್ಥಾನಕ್ಕೆ ಹೋದರಂತೆ. ಹೋದಾದ್ಮೇಲೆ ಸ್ತುವಂತ ಊಚು ಪರಮಸ್ಯ ವಿಷ್ಣೋಃ ಅನಂತ ಶೈಲಸ್ಯ ರಮಾಪದೇಷ್ಟ ಇತ್ಯನ್ಯೋನ್ಯಂ ಭಾಷಮಾಣೋ ಸಾಕ್ಷಾತ್ ನಾರಾಯಣ ಉಭೌ ಸಕೌತುಕಂ ಚ ಸಂವೀಕ್ಷ ಸ್ತುತ್ವಾ ಸ್ವಂ ಸಂಪದಂ ತತಃ ಗತೇ ದೇವಗಣೇ ತತ್ರ ವರಾಹೋ ಹರಿಮಬ್ರವೀತ್. ಈ ರೀತಿಯಾಗಿ ಎಲ್ಲ ದೇವತೆಗಳು ಇಬ್ಬರ ಸ್ತೋತ್ರವನ್ನ ಮಾಡಿ ಮತ್ತೆ ಅವರವರ ಸ್ಥಾನಕ್ಕೆ ಅವರವರ ಕೆಲಸಕ್ಕೆ ಅವರು ಹೊರಟರಂತೆ. ಅದಾದ್ಮೇಲೆ ಈ ವರಾಹದೇವರು ಶ್ರೀನಿವಾಸನಿಗೆ ಮಾತಾಡಿಸ್ತಾರಂತೆ. ವರಾಹ ಉವಾಚ ತ್ಯಕ್ವಾ ವೈಕುಂಠಲೋಕಂ ತು ಕಿಮರ್ಥಂ ತ್ವಮಿಹ ಗತಃ ತದ್ವದಸ್ವ ಮಹಾಭಾಗ ಶ್ರೀನಿವಾಸ ವರಾನನ. ಅವಾಗ ವರಾಹದೇವರು ಅಂತಾರಂತೆ, ವೈಕುಂಠ ಲೋಕ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆಪ್ಪ, ಏನ್ ಕೆಲಸ ಇಲ್ಲಿ ಬರಬೇಕಾದ್ರೆ ಒಂದು ಫೋನ್ ಪತ್ರ ಮಾಡ್ಬೇಕಿಲ್ಲ. ಹೇ ಇಲ್ಲ, ಎರಡೂ ರೂಪಗಳು ಕೂಡ ಒಂದೇ ಅದಲ್ಲ, ನಿನಗೇನ್ ಹೇಳೋ ಅವಶ್ಯಕತೆ ಅಂತಂದ್ರ ಹಂಗಲ್ಲಪ್ಪ, ರೂಪ ಬೇರೆ. ನಾನೇನು ಒಬ್ಬರೇ ಆದರೂ ಕೂಡ ರೂಪ ಬೇರೆ ಅದ. ಬೇರೆ ಇದ್ರು ಕೂಡ ವರಾಹ ರೂಪದಿಂದ ಭೂಮಿಯನ್ನ ಎತ್ಕೊಂಡವನು ನಾನು. ಈ ಧರಣಿ ದೇವಿಯ ಜೊತೆಗೆ ನಾನು ಹೊತ್ಕೊಂಡು ಬಂದವನು. ಇಲ್ಲಿ ನಾನಿರೋನು. ಇಲ್ಲಿ ಸಂಪೂರ್ಣ ಅಧಿಕಾರ ನಂದೇ. ವಿತೌಟ್ ಪರ್ಮಿಷನ್ ಇಲ್ಲಿ ಯಾರು ಬರೋ ಹಂಗಿಲ್ಲ. ಎದಕ್ ಬಂದಿ ಅಂತ ಕೇಳಿದಾಗ ಶ್ರೀನಿವಾಸ ಅಂತಾನಂತೆ, ಭೃಗೋರಂಗ್ರಿ ಪ್ರಹಾರಾಚ ರಮಾ ಕೊಲ್ಹಾಪುರಂಗತ ತೇನ ದುಃಖೇನ ಸಂತಪ್ತಃ ತ್ಯಕ್ವಾ ವೈಕುಂಠ ಮುತ್ತಮಂ. ಏನ್ ಹೇಳಪ್ಪ ವರಾಹ, ಸಾಕಾಗಬೇಕು ನನ್ನ ಗತಿ ಅಂತ ಹೇಳ್ತಿ. ಈ ಭೃಗು ಋಷಿಗಳು ವೈಕುಂಠ ಲೋಕಕ್ಕೆ ಬಂದು ಸುಮ್ಮನಿರ್ಬೇಕು ಬೇಡ. ಲಕ್ಷ್ಮೀದೇವಿ ಇದ್ದಾಗೆ ನನಗೆ ಒತ್ತಾ ಒದ್ಬಿಟ್ರು ಅವ್ರು ಬಂದು. ಆಕಿ ಹೋದ್ಮೇಲೆ ಒದ್ದಿದ್ರೆ ಒದಿಸ್ಕೋತಿದ್ದೆ. ಆಕಿನ ಎದುರಿಗೆ ಒದ್ದು ಬಿಟ್ರು ಇವರು ಋಷಿಗಳು. ಇದರಿಂದ ಲಕ್ಷ್ಮೀದೇವಿಗೆ ಭಾರಿ ಸಿಟ್ಟು ಬಂತು. ಆಕಿ ಏನ್ ಮಾಡಿದ್ಲು, ನೀನ್ ಸಿಕ್ಕವ್ರ ಹತ್ರ ಬಡಿಸ್ಕೊಳ್ಳೋದೆಲ್ಲ ಮಾಡ್ತಿ. ನಾನ್ ನಿನ್ನ ಜೊತೆಗೆ ಇದ್ರೆ ನನ್ನ ಸೆಕ್ಯೂರಿಟಿ ಇರೋದಿಲ್ಲ, ನಾನ್ ಕೊಲ್ಹಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ಬಿಟ್ಟು ಆಕಿನ ಹೋದ್ಲು. ಆಕಿ ಹೋದಾದ್ಮೇಲೆ ಆ ಲಕ್ಷ್ಮೀದೇವಿ ಇಲ್ಲದೆ ಇರತಕ್ಕಂತಹ ವೈಕುಂಠ ಏನಿದ್ರೆ ಅದನ್ನ ಬಿಟ್ಟು ನಾನು ಈ ವೆಂಕಟ ಪರ್ವತಕ್ಕೆ ಬಂದೆ. ಇಹಾಗತೋ ಧರಾಕಾಂತಹ ವಲ್ಮೀಕಿ ತವ ದಕ್ಷಿಣೆ, ಆದ್ರಿಂದಾಗಿ ನಾನು ಇಲ್ಲಿ ಬಂದೀನಿ ಅಂತ ಹೇಳಿದಾಗ ವರಾಹದೇವರು ಹೋಗೋ ಇಷ್ಟ ಆಯ್ತಾ ಕಥೆ ಅಂತ ಹೇಳಿದಾಗ ಎಲ್ಲಿದ್ದೆ ಅಂತ ಹೇಳಿದ. ಅವಾಗ ಹೇಳ್ತಾನೆ, ವಲ್ಮೀಕಿ ತವ ದಕ್ಷಿಣೆ, ಏನ್ ನಿನ್ ಬಾಜು ಅಂತ ಗೊತ್ತದಲ್ಪ, ಇಲ್ಲೇ ಇದೆ. ವರಾಹದೇವರು ನನ್ ಬಾಜು ಇದ್ದೆ, ನನಗೆ ಹೇಳಿಲ್ಲ ನೀ ಅಂತಂದ್ರಂತ. ನಿವಸಂತಂ ಚ ಮಾಂದೇವ ಧೇನುಪಾಲೋಕ್ಯ ತಾಣಯದ. ಇಲ್ಲಿ ವಲ್ಮೀಕದಲ್ಲಿ ನಾನು ಬಂದು ಇದ್ದೆ. ಒಂದು ಆಕಳು ಬಂದು ನನಗೆ ಪ್ರತಿನಿತ್ಯ ಹಾಲಾಭಿಷೇಕ ಮಾಡ್ತಾ ಇತ್ತು. ಆವಾಗ ಒಬ್ಬ ಗೋಪಾಲಕ ಬಂದು ಆಕಳನ್ನ ಸಂಹಾರ ಮಾಡ್ಲಿಕ್ಕೆ ಹೋದ. ಅದನ್ನ ತಪ್ಪಿಸ್ಲಿಕ್ಕೆ ಹೋಗಿ ನನ್ನ ತಲೆಗೆ ಏಟು ಬಿತ್ತು. ಬೃಹಸ್ಪತ್ಯಾಚಾರ ಬಂದಿದ್ರು.
ಪ್ರಿಸ್ಕ್ರಿಪ್ಷನ್ ಒಳಗೆ ಗುಳಿಗೆ ಬರೆದು ಕೊಟ್ಟಿದ್ರು, ಆ ಗುಳಿಗೆ ತರಬೇಕು ಅಂತ ಮೆಡಿಕಲ್ ಸ್ಟೋರ್ ಹುಡುಕಾಡ್ಲಿಕ್ಕೆ ಅಷ್ಟರೊಳಗೆ ನೀನ್ ನನಗೆ ಸಿಕ್ಕಿ ಇಷ್ಟೆಲ್ಲ ಆಯ್ತು ನೋಡಕತಿ ಅಂತ ಆ ಶ್ರೀನಿವಾಸ ಹೇಳಿದ. ದೈವೇನ ದೃಷ್ಟವಾನಸ್ಮಿ ತ್ವಾಮಧ್ಯೇಹ ಧರಾಧರಂ ಅತ್ರೈವ ನಿವಸಾಮೀತಿ ಸಂಕಲ್ಪೋ ಮಮ ವರ್ತತೆ. ಔಷಧಾರ್ಥಂ ವರಾಹಾಸ್ಮಿನ್ ಗಚ್ಛಾಮಿ ಚ ನಿರಂತರಂ. ಔಷಧವನ್ನು ಹುಡುಕ್ತಾ ಇಲ್ಲಿ ಬಂದಿದ್ದೆ, ಅಕಸ್ಮಾತ್ ಆಗಿ ನಿನ್ನ ದರ್ಶನ ಆಯ್ತು, ಇಷ್ಟೆಲ್ಲ ಗತಿ ಆಯ್ತು ಅಂತ ಹೇಳಿದಾಗ ಅವಾಗ ವರಾಹದೇವರು ಸರಿ 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 ಆಯ್ತು ಅಂತ ಹೇಳ್ಬೇಕಾದ್ರೆ ಇನ್ನೊಂದು ವಿಚಾರದಪ್ಪ ನಿನ್ನ ಹತ್ರ ಮಾತಾಡ್ಬೇಕು ಅಂತ ವರಾಹದೇವರು ಏನು ಅಂತ ಹೇಳಿದಂತೆ, ಅತ್ರೈವ ನಿವಸಾಮೀತಿ ಸಂಕಲ್ಪೋ ಮಮ ಬರ್ತದೆ. ಈ ವೆಂಕಟಾಚಲದಲ್ಲೇ ನಾನು ಇರ್ಬೇಕಂತ ಮಾಡೀನಿ, ಮತ್ತ ನೀನೇನಂತಿ ಅಂತ ವರಾಹದೇವರಿಗೆ ಕೇಳಿದ್ರೆ ವರಾಹದೇವರಂತಾರಂತೆ, ಸ್ಥಳಂ ದೇಹಿ ಅವನೀಕಾಂತ ಯಾವತ್ ಕಲಿಯುಗಂ ಭವೇತ್. ಎಷ್ಟ್ ದಿನ ಇರ್ಬೇಕಂತ ಮಾಡಿದೀಪ ಅಂತ ಹೇಳಿದಾಗ ಯಾವತ್ ಕಲಿಯುಗಂ ಭವೇತ್, ಈ ಕಲಿಯುಗ ಮುಗಿಯುತ್ತಾನೆ ಇರ್ತೀನಿ ಅಂತ. ಏನೋ ಮರ 2-3 ದಿವಸಕ್ಕೆ ಬಂದು ಹೋಗೋರ ತರ ಕಲಿಯುಗ ಮುಗಿಯುತ್ತಾನೆ ಇರ್ತೀನಿ ಅಂತಿಲ್ಲ ನೀನು. ಒಂದು ಯುಗ ಮುಗಿಬೇಕು ಅಂತಂದ್ರೆ ಎಷ್ಟು ವರ್ಷಗಳಾಗ್ಬೇಕು, ಏನ್ ಸುದ್ದಿ? ಒಂದು ಕಲಿಯುಗ ಮುಗಿಯುವವರೆಗೂ ಇರ್ತೀನಿ ಅಂತಂದ್ರೆ ಅವಾಗ ವರಾಹದೇವರಂತೆ ಸ್ಥಳಂ ಮೌಲೇನ ಗೃಹ್ಯತ. ನೀನೇ ಸುಮ್ಮನೆ 1 ವಾರ 2-3 ದಿನ ಅಥವಾ ನವರಾತ್ರಿ ಮುಗಿಯುತ್ತಾನೆ ಇದ್ದು ಹೋಗ್ತೀನಿ ಅಂತ ಬಿಟ್ಬಿಡ್ತಿದ್ದೆ. ನೀನೇನ್ ಕಲಿಯುಗ ಮುಗಿತಾನ ಇರ್ತೀನಿ ಅಂತ ನಾವು ಇತ್ತಂದ್ರೆ ಈ ಸ್ಥಳವನ್ನ ಒಂದು ಬಾಡಿಗೆ ಆದ್ರೂ ಕೊಡು ಅಥವಾ ಲೀಸ್ಗಾದ್ರೂ ಹಾಕು, ಹಂಗಿದ್ರೆ ಅಷ್ಟೇ ನಾನು ನಿನಗೆ ಸ್ಥಳವನ್ನ ಕೊಡ್ತೀನಿ ಅಂತ ಹೇಳಿದ್ರೆ. ಯಾಕಪ್ಪ ಅಂತಂದ್ರೆ ಪೂರ್ಣ ಭೂಮಿಯ ಅಧಿಕಾರ ವರಾಹದೇವರ ಕೈಯಾಗಿದ್ರೆ. ಅದಕ್ಕೆ ವರಾಹದೇವರ ಅಂತಾರಂತೆ ಸ್ಥಳಂ ಮೌಲ್ಯನ ಗೃಹ್ಯತ ಇತಿ ವಾಕ್ಯಂ ತದರ್ಶುತ್ವ ಪ್ರೋವಾಚ ಮಧುರಂ ವಚನ. ರೊಕ್ಕ ಕೊಡು ತಗೋ ಅಂತಂದ್ರೆ ಶ್ರೀನಿವಾಸನ ಹತ್ರ ರೊಕ್ಕ ಇಲ್ಲದ್ರಿ, ಗುಳಿಗೆ ತೊಳಿಕೆ ರೊಕ್ಕ ಇಲ್ಲ ಅವನ ಹತ್ರ. ಬೃಹಸ್ಪತ್ಯಾಚಾರಲ್ಲಿ ಯಾವ್ದಾದ್ರು ಹೋಮಿಯೋಪತಿ ಗುಳಿಗೆ ಇದ್ರೆ ಹೇಳಪ್ಪ, ಅದನ್ನ ಹೋಗ್ತೀನಿ ಆಯುರ್ವೇದಿಕ್ ಇತ್ತಾವಿತ್ರ ಅಂತಂದು ಅಂತದ್ರೊಳಗೆ ವರಾಹದೇವರು ರೊಕ್ಕ ಕೊಡು ಅಂತ ಹೇಳಿದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಶ್ರೀನಿವಾಸ ವಿಚಾರ ಮಾಡ್ತಾನಂತೆ. ಅವಾಗ ನನ್ನ ಹತ್ರ ಹಣ ಇಲ್ಲ, ಹಣದ ಬದಲಾಗಿ ಇನ್ನೊಂದು ನಾನು ಕೊಟ್ಟು ಇಲ್ಲಿ ನಾನು ಆಶ್ರಯಿಸಿಕೊಂಡಿರ್ತೇನೆ, ಅದನ್ನೇ ನೀನು ಹಣವಾಗಿ ತಿಳಿದುಕೋ. ಏನ್ ಕೊಡ್ತಿ ಅಂತಂದ್ರೆ ಪ್ರಥಮಂ ದರ್ಶನಂ ಚ ಸ್ಯಾತ್ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿಧೆ. ಏನಿಲ್ಲಪ್ಪ, ಇಲ್ಲಿ ನಾನು ವಾಸ ಮಾಡಿದಾದ್ಮೇಲೆ ಮುಂದೆ ನನ್ನ ಎಲ್ಲ ಭಕ್ತರು ಇಲ್ಲಿ ಬರ್ತಾರೆ, ಅವಾಗ ನಿನ್ನ ಕ್ಷೇತ್ರ ಬಹಳ ಪ್ರಸಿದ್ಧಿಗೆ ಬರ್ತದೆ. ಆ ಪ್ರಸಿದ್ಧಿಗೆ ಬಂದಾಗ ಯಾರ್ಯಾರು ನನ್ನ ಭಕ್ತರು ಬರ್ತಾರೋ ಅವ್ರಿಗೆಲ್ಲ ನಾನು ಕಂಡೀಷನ್ ಹಾಕ್ತೀನಿ. ಏನಪ್ಪಾ ಅಂತಂದ್ರೆ ಪ್ರಥಮಂ ದರ್ಶನಂ ಚ ಸ್ಯಾತ್, ಯಾರು ಬಂದು ನೇರವಾಗಿ ನನ್ನ ಮೊದಲು ದರ್ಶನ ಮಾಡುವಾಗಿಲ್ಲ, ವರಾಹದೇವರ ದರ್ಶನವನ್ನು ಮಾಡಿಕೊಂಡು ಬರಬೇಕು. ಆಮೇಲೆ ನೈವೇದ್ಯಂ ಕ್ಷೀರಸೇಚನಂ, ನನಗೆ ಮೊದಲಿಗೆ ನೈವೇದ್ಯ ಇಲ್ಲ, ಮೊದಲು ನಿನಗೆ ನೈವೇದ್ಯ, ನಿನಗೆ ಕ್ಷೀರಾಭಿಷೇಕ. ಇದಮೇವ ವರಂ ದ್ರವ್ಯಂ, ಇದೇ ಶ್ರೇಷ್ಠವಾಗಿರ್ತಕ್ಕಂತಹ ಹಣ ಅಂತ ತಿಳಿದುಕೊಂಡು ಇಲ್ಲಿ ಇರೋದಕ್ಕಾಗಿ ನನಗೆ ಅವಕಾಶ ಮಾಡಿಕೊಡುವಂತ ಶ್ರೀನಿವಾಸ ದೇವರು ಕೇಳಿದಾಗ ವರಾಹದೇವರಂತಾರಂತೆ, ದಾಸ್ಯಾಮಿ ಯತ್ತೇ ಭೂಕಾಂತ ತದಂಗೀ ಕುರು ಮಾಧವ ವರಂ ದ್ರವ್ಯಮಿದಂ ತಾತ ಕೃಪಾಂ ಕುರು ದಯಾನಿಧೆ ಇತ್ಯುಕ್ತೋ ಹರಿಣ ಕ್ರೋಡೋ ನಾ ಹರಯೇ ಸ್ಥಾನಕಾಂಕ್ಷಿಣೆ. ಅವಾಗ ವರಾಹದೇವರಂತಾರಂತೆ, ಇಷ್ಟಕ್ಕೆ ಎಷ್ಟು ಬರ್ತದೋ ಅಪ್ಪಿ ಅಂದ್ರಂತ ವರಾಹದೇವರು, ಇನ್ ಬರೇ ನೈವೇದ್ಯ ಹಾಲಿನ ಅಭಿಷೇಕ ದರ್ಶನಕ್ಕೆ ಎಷ್ಟು ಬರ್ತದೆ, ಪೂರ್ತಿ ನಿನಗೆ ಪರ್ವತವನ್ನು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಸ್ಥಳದೊಳಗೆ 100 ಹೆಜ್ಜೆ ಕೊಡ್ತೀನಿ, ಆ 100 ಹೆಜ್ಜೆ ನೀನು ಅಡ್ಡ ಎಳ್ಕೋತೀಯೋ ಉದ್ದ ಎಳ್ಕೋತೀಯೋ ನಿನಗೆ ಬಿಟ್ಟಿದ್ದದು. 100 ಹೆಜ್ಜೆಗಿನ 1 ಹೆಜ್ಜೆ ಕೂಡ ನಿನಗೆ ಎಕ್ಸ್ಟ್ರಾ ಸಿಗೋದಿಲ್ಲ ನೀನ್ ಕೊಡ್ತಕ್ಕಂತಹ ಹಣಕ್ಕ. ಆ 100 ಹೆಜ್ಜೆಯನ್ನ ಆಶ್ರಯಿಸಿಕೊಂಡು ನೀನು ಇಲ್ಲಿ ಇರಬಹುದು, ಅಲ್ಲೇ ಮನೆ ಕಟ್ಕೊಂಡು ಗುಡಿಸಲು ಕಟ್ಕೊಂಡು ಅಂತ ಹೇಳಿದ್ರಂತ. ಹೇಳಿದಾಗ ಶ್ರೀನಿವಾಸ ಅಂತಾರಂತ, ಈಗ 100 ಹೆಜ್ಜೆ ಕೊಡು, ಪೂರ್ಣ ನಿನಗೆ ಈ ಜಾಗ ಇರ್ಲಿಲ್ಲ ಅಂದ್ರೆ ಇಲ್ಲಾರ ಮಾಡ್ಲಿಲ್ಲ ಅಂದ್ರೆ ನೋಡು ಮುಂದ ಅಂತಾರಂತವಾಗ. ಇವಾಗೂ ಅಷ್ಟೇ ಹೆಚ್ಚು ಕಮ್ಮಿ ವರಾಹದೇವರ ದೇವಸ್ಥಾನ ಪೂರ್ಣ ನಡ್ಕೊಂಡು ಹೇಳಿದ್ರೆ ಹೆಚ್ಚು ಕಮ್ಮಿ 100 ಹೆಜ್ಜೆ ಇರ್ಬೇಕು ಅದು. ಇವಾಗ ವರಾಹದೇವರ ಒಂದು ಮೂಲೆ ಕೊಡ್ತಾರ, ಶ್ರೀನಿವಾಸ ಇಡೀ ಪರ್ವತವನ್ನ ಆಶ್ರಯಿಸಿಕೊಂಡಿದ್ದಾನೆ. ಹಂಗಾಗಿ ಅದು ಸಾಮಾನ್ಯವಾಗಿ ನಾವು ಹೋದ್ರೆ ಮುಖ್ಯ ಉದ್ದೇಶ ಶ್ರೀನಿವಾಸನನ್ನೇ ದರ್ಶನ ಮಾಡ್ಕೋಬೇಕು ಅಂತ ಹೋಗ್ತೇವೆ, ಆದ್ರೆ ಹಾಗೆ ಮಾಡಬಾರದು. ಭವಿಷ್ಯೋತ್ತರ ಪುರಾಣದಲ್ಲಿ ಸಾಕ್ಷಾತ್ ಶ್ರೀನಿವಾಸನ ಹೇಳಿದ್ದಾನೆ, ಮೊಟ್ಟ ಮೊದಲಿಗೆ ವರಾಹದೇವರ ದರ್ಶನವನ್ನು ಮಾಡಿಕೊಳ್ಬೇಕು. ಅವರಿಗೆ ನೈವೇದ್ಯ ಕ್ಷೀರಾಭಿಷೇಕದ ಎಲ್ಲ ಅಲ್ಲಿ ಇವಾಗ ಪ್ರಕೃತ ಏನು ಸೇವೆಗಳಿದೆಯೋ ಆ ಸೇವೆಯನ್ನ ವರಾಹದೇವರಿಗೆ ಸಮರ್ಪಣೆ ಮಾಡಿ, ಆ ವರಾಹದೇವರ ನಂತರ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡಿ, ಆಕಾಶ ಗಂಗಾ ತೀರ್ಥಗಳಲ್ಲಿ ಸ್ನಾನ ಮಾಡಿ ಆಮೇಲೆ ಶ್ರೀನಿವಾಸನ ದರ್ಶನಕ್ಕೆ ಹೋಗಬೇಕು ಅಂತ ಪುರಾಣಗಳು ಹೇಳುವಂಥದ್ದು. ನಾವು ಇವಾಗ ಹೋಗಿ ನಮ್ಗಿರೋ ಅರ್ಜೆಂಟು ವರಾಹದೇವರನ್ನು ಮರೆತೇ ಬಿಡ್ತೀವಿ, ಮರೆತು ಸೀದಾ ಶ್ರೀನಿವಾಸನ ದರ್ಶನ ಮಾಡ್ಕೊಂಡು ಬರ್ತೀವಿ. ಹೀಗೆ ಮಾಡಿದ್ರೆ ಫಲ ಇಲ್ಲ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಅದಕ್ಕಾಗಿ 1-2 ದಿನ ನಾವು ಲೀವ್ ಹಾಕೊಂಡು ಮೊದಲಿಗೆ ವರಾಹದೇವರನ್ನು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ತದನಂತರ ಶ್ರೀನಿವಾಸನ ದರ್ಶನವನ್ನು ಮಾಡಬೇಕು. ಇತ್ಯುಕ್ತೋ ಹರಿಣ ಕ್ರೋಡೋ ಹರಯೇ ಸ್ಥಾನಕಾಂಕ್ಷಿಣೆ ತದಾದೋ ಹರೇ ಪಾದ ಶತಮಾತ್ರಂ ರಮಾಪತೆ. 100 ಪಾದಷ್ಟು ಭೂಮಿಯನ್ನ ವರಾಹದೇವರು ಆ ಶ್ರೀನಿವಾಸನಿಗೆ ಕೊಟ್ಟಿದ್ದಾರಂತೆ. ಕೊಟ್ಟಾದ ಮೇಲೆ ಶ್ರೀನಿವಾಸ ಸರಿ ಆಯ್ತು ಅಂತ ಇಬ್ಬರು ಕೂಡ ಅಲ್ಲೇ ಇರುವುದಾಗಿ ವಿಚಾರವನ್ನು ಮಾಡಿದ್ದಾರೆ. ಪರಸ್ಪರಂ ವಿನೋದಂತೌ ಕುರ್ವಾಣೌ ಏಕರೂಪಿಣೋ ಮೋಹನಾರ್ಥಂ ಹ್ಯ ಭಕ್ತಾನಾಂ ಭಕ್ತಿ ಸಿದ್ಧಯೇ ಏವಂ ಹಿ ಕ್ರೀಡತೆ ತತ್ರ ವರಾಹೇ ವೆಂಕಟೇಶ್ವರ ತದಾರಭ್ಯ ಧರಾಕಾಂತೋ ಬಕುಲಾಂ ಪಾಕಕಾರಿಣಿ.
ಈ ರೀತಿಯಾಗಿ ಒಬ್ಬನೇ ಪರಮಾತ್ಮ ಎರಡೆರಡು ರೂಪಗಳಲ್ಲಿ ಇದ್ದುಕೊಂಡು ಕ್ರೀಡೆಯನ್ನು ಮಾಡ್ತಾ ಭಕ್ತರಿಗೆ ಸಂತೋಷವಾಗಲಿ ಎಂಬುದಾಗಿ ನಾಟಕವನ್ನ ಮಾಡ್ತಾ ಇದ್ದಾನೆ. ಯಾರು ಪರಮಾತ್ಮನ ಭಕ್ತರಲ್ಲವೋ ಅವರಿಗೆ ನರಕ ಆಗಲಿ ಎಂಬುದಾಗಿ ತಿಳಿದುಕೊಂಡು ಅನ್ಯಥೋಪಾಸನೆಯನ್ನು ಮಾಡಲಿ, ಪರಮಾತ್ಮನ ರೂಪಗಳು ಬೇರೆ ಅವನು ಬೇರೆ ಎಂಬುದಾಗಿ, ಅವನಿಗೆ ಗುಣಗಳಿಲ್ಲ ಎಂಬುದಾಗಿ ಅನ್ಯಥೋಪಾಸನೆಯನ್ನು ಮಾಡಿ ನರಕವನ್ನು ಹೊಂದಲಿ ಅಂತನ್ನುವುದಕ್ಕಾಗಿ, ಮೋಹನವನ್ನು ಮಾಡೋದಕ್ಕಾಗಿ, ಭಕ್ತರಿಗೆ ಭಕ್ತ ಸಿದ್ಧಿಯಾಗುವುದಕ್ಕಾಗಿ ಆ ವೆಂಕಟಾಚಲದಲ್ಲಿ ಕ್ರೀಡೆಯನ್ನ ಮಾಡ್ತಾ ಇದ್ದಾರಂತೆ. ಅದ ನಂತರ ವರಾಹದೇವರು ಶ್ರೀನಿವಾಸನ ಕೇಳ್ತಾರಂತೆ, ದಿನ ಊಟಕ್ಕೆ ಏನದು ವ್ಯವಸ್ಥೆ ನನಗೆ ಅಂತ ಕೇಳಿದ್ರು. ಕೇಳಿದಾಗ ಶ್ರೀನಿವಾಸ ಅದೆಲ್ಲ ಕತೆ ನಿನಗ ನಾಳೆ ದಿನ ಹೇಳ್ತೀನಿ, ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಶ್ರೀನಿವಾಸ ದೇವರ ಇಲ್ಲಿಗೆ ಮುಗಿಸ್ತಾ ಇದ್ದಾರಂತೆ. ಶ್ರೀ ಕೃಷ್ಣ ಅರ್ಪಣ ವಸ್ತು ಅನೇನ ಭಾವಿ ಪುಣ್ಯಂ ತದಾ ಗುರು